श्रीमदानन्दतीर्थ भगवत्पादाचार्य गुरुभ्यो नमः। हरि ओम। निखिलगुणनिकायं नित्यनिर्धूतरेयं शुभतममतिमेयं शुद्धसौख्याप्तुपायं सकलनिगमगेयं सर्वशब्दाभिधेयं नवजलधनकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेणमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरि ओम। जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। हरि ओम। ಮೊದಲಾಮದೇವರು ತಾವು ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ತೀರ್ಥಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಅನೇಕ ನದಿಗಳು ಪರ್ವತಗಳು ಕ್ಷೇತ್ರಗಳಿಗೆಲ್ಲ ಬಂದರು. ನಿನ್ನೆ ದಿವಸ ಬಲರಾಮದೇವರ ತೀರ್ಥಯಾತ್ರೆಯಲ್ಲಿ ಶ್ರೀರಂಗ ಕ್ಷೇತ್ರದ ಸ್ವಲ್ಪ ಅನುಸಂಧಾನವನ್ನ ಮಾಡಿಕೊಂಡಿದ್ವು. ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥ ದೇವರ ಕಾವೇರಿಯ ಚಂದ್ರಪುಷ್ಕರಣಿಯ ಸ್ನಾನ ದರ್ಶನ ಸೇವೆ ಇದನ್ನೆಲ್ಲ ಮಾಡಿದಂತಹ ಬಲರಾಮದೇವರು ಶ್ರೀರಂಗದಿಂದ ವೃಷಭಾದ್ರಿಗೆ ಬರ್ತಾರೆ. ವೃಷಭಾದ್ರಿ ಅದನ್ನೇ ವೃಷಭಾಚಲ ಅಂತ ಕರೀತಾರೆ. ಆ ವೃಷಭಾಚಲದಲ್ಲಿ ವಾಸ ಮಾಡುವಂತಹ ಭಗವಂತನಿಗೆ ಸುಂದರೇಶ ಅಂತ ಹೆಸರು. ಶ್ರೀ ವಲ್ಲಭಾಖ್ಯೋ ವರ ಸುಂದರೇಶ ಶ್ರೀ ಮುಷ್ಣಕೋಲೋ ವರದರ್ಶಭಚ್ಚ ಶ್ರೀ ವೆಂಕಟೇಶೋ ವರಪೂರುಷೋಸೋ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಅಂತ ಪ್ರಭಾತ ಪಂಚಕದಲ್ಲಿ ಹೇಳುವಾಗ ರಂಗನಾಥ ಕ್ಷೇತ್ರ ಆದ ಮೇಲೆ ಶ್ರೀರಂಗನಾಥೋ ವರ ಸುಂದರೇಶ ಅನ್ನುವಂತ ಉಲ್ಲೇಖ ಬಂದಿದೆ. ಲಕ್ಷ್ಮೀ ವಲ್ಲಭ ತೀರ್ಥರು ಮಾಡಿದ ಪ್ರಭಾತ ಪಂಚಕ ಸ್ತೋತ್ರ. ಆ ರಂಗನಾಥ ಆದ ಮೇಲೆ ಶ್ರೀಕೃಷ್ಣ ವರಾಹನನ್ನು ಯಾಕೆ ಹೇಳಲಿಲ್ಲ, ಸುಂದರೇಶನನ್ನೇ ಯಾಕೆ ಹೇಳಿದ್ರು ಅಂದ್ರೆ ಈ ಭಾಗವತ ಲಾಗ್ಯವರ್ಣನೆ ಮಾಡಿದ್ದಾರೆ. ಬಲರಾಮದೇವರ ತೀರ್ಥಯಾತ್ರೆ ಶ್ರೀರಂಗದಿಂದ ಅವರು ಡೈರೆಕ್ಟ್ ಆಗಿ ಹೋಗಿದ್ದೆಲ್ಲಿಗೆ ಸುಂದರೇಶನ ಕ್ಷೇತ್ರಕ್ಕೆ. ಸುಂದರೇಶ ಅಂದ್ರೆ ಎರಡಿದೆ. ಮಧುರಾ ನಗರದಲ್ಲೂ ಕೂಡ ಸುಂದರೇಶ ಅನ್ನೊಬ್ಬ ಇದ್ದಾನೆ, ಸುಂದರೇಶ್ವರ. ಅವನು ಯಾರು? ವಿಷ್ಣು ಅಲ್ಲ, ಆ ಸುಂದರೇಶ ರುದ್ರ. ಅಲ್ಲೂ ಬಂದ್ರು ಅಂತ ಹೇಳ್ತಾರೆ ನೆಕ್ಸ್ಟ್. ನಾವು ನೋಡುವಂತ ಸುಂದರೇಶ ಅಂದ್ರೆ ಯಾರು? ಅಳಗಿರಿ, ಅಳಗಿರಿ ರಂಗ ಅಂತ ಕರೀತಾರಲ್ಲ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಂತ ಹೇಳುವಾಗ ಅಳಗಿರಿ ರಂಗ. ಈ ದೃಷ್ಟಿಯಲ್ಲಿ ನೇರವಾಗಿ ಅವರು ಬಂದ ಜಾಗ ಯಾವುದು? ಶ್ರೀರಂಗದಿಂದ ಅಳಗಿರಿ ಕ್ಷೇತ್ರಕ್ಕೆ ಬರ್ತಾರೆ. ವೃಷಭಾದ್ರಿ ಎಲ್ಲ ಪರ್ವತಗಳಲ್ಲೇ ಅತ್ಯಂತ ಉತ್ಕೃಷ್ಟವಾದ ಶ್ರೇಷ್ಠವಾದ ಪರ್ವತ ಅಂತ ಪ್ರಸಿದ್ಧವಾದ ವೃಷಭಾದ್ರಿಗೆ ಬಂದರು. ವೃಷಭಾದ್ರಿಂ ಹರೇ ಕ್ಷೇತ್ರಂ, ಅದು ಭಗವಂತನ ಕ್ಷೇತ್ರ. ಆ ವೃಷಭಾದ್ರಿಯ ವೈಶಿಷ್ಟ್ಯ ಏನು ಅಂದ್ರೆ ಅಳಗಿರಿ ಪರಮ ಸುಂದರ. ಅಳಗಿರಿ ಅಂತ ಇನ್ಯಾವೊಂದು ನೆನಪಾಗುತ್ತೆ ಹೆಸರು, ಅದನ್ನ ಮಾಡ್ಕೊಂಡು ಕೆಲವು ಸಲ ಪುರಾಣದಲ್ಲಿ ನಿರ್ಣಯ ಮಾಡಿಕೊಡುವಾಗ
ಕರೆಕ್ಟಾಗಿ ದೇವರ ಪೂಜೆ ಮಾಡಲಿಲ್ಲ, ಕೃಷ್ಣಾರ್ಪಣ ಅಂತ ವಾಯುದೇವರಲ್ಲಿ ಅನುಸಂಧಾನ ಮಾಡಲಿಲ್ಲ ಅಂದ್ರೆ ಬ್ರಹ್ಮ ರುದ್ರ ಇತ್ಯಾದಿಯಾಗಿ ದೇವತೆಗಳ ಹೆಸರುಗಳು ರಾಕ್ಷಸರಿಗೂ ಇದೆ. ಹಾಗೆ ಈ ದೇವತೆಗಳ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೆಸರನ್ನ ರಾಕ್ಷಸರು ಇಟ್ಕೊಂಡ್ಬಿಡ್ತಾರೆ. ನಮಗೆ ದೇವತೆಗಳ ಕ್ಷೇತ್ರ ಅಂತ ನೆನಪಾದಾಗ ದುಷ್ಟರದ್ದೇ ಫಸ್ಟ್ ನೆನಪಾಗೋದು. ಆದ್ದರಿಂದ ವೃಷಭಾದ್ರಿ ಅಳಗಿರಿ ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿ ದೇವರ ವೈಶಿಷ್ಟ್ಯ ಏನು ಅಂದ್ರೆ ದೇವರ ನೂಪುರದಿಂದ ಒಂದು ನದಿ ಹೊರಗೆ ಬಂದಿದೆ, ಅದು ವಿಶೇಷ. ಅದನ್ನ ನೂಪುರ ಗಂಗಾ ಅಂತ ಕರೀತಾರೆ. ಹರಿ ನೂಪುರ ಜಾತೆ ಅಲಂಕುರು ಗಂಗೆ ಮನೋಮಮ ಪರಿಹೃತ್ಯ ಘನೀಭೂತ ದುರಿತ ಸ್ತೋಮಕರ್ದಮಂ ಅಂತ ವಾದಿರಾಜರು ಆ ನೂಪುರ ಗಂಗೆಯ ಸ್ತೋತ್ರ ಮಾಡ್ತಾರೆ. ಅಂದ್ರೆ ಎಷ್ಟು ಚೆನ್ನಾಗಿ ತೀರ್ಥ ಪ್ರಬಂಧ ಆಗಬಹುದು, ಭಾಗವತ ಇರಬಹುದು, ನಾವು ಅದನ್ನು ಕ್ಲೀನಾಗಿ ಅನುಸಂಧಾನ ಮಾಡಿಕೊಂಡು ನೋಡಿದಾಗ ಭಾಗವತದಲ್ಲಿ ಹೇಳಿದ ಶಬ್ದಗಳನ್ನೇ ವಾದಿರಾಜರು ಪ್ರಯೋಗ ಮಾಡೋದು ಕಾಣ್ತಾ ಇದೆ. ಈಗಿನ್ನು ಪ್ರಭಾತ ಪಂಚಕ ಸ್ತೋತ್ರದ ಬಗ್ಗೆ ಮಾತಾಡಿದೆ. ಆ ಪ್ರಭಾತ ಪಂಚಕ ಸ್ತೋತ್ರದಲ್ಲೂ ಬಲರಾಮ ದೇವರು ಮಾಡಿದ ಯಾತ್ರಾ ಕ್ರಮದಲ್ಲೇ ಸ್ತೋತ್ರ ಮಾಡಿದ್ದಾರೆ. ಬಲರಾಮ ದೇವರು ಹೋದ ಸಂಚಾರ ಅಂತ ವಾದಿರಾಜರು ಅಲ್ಲ, ಇರ್ಬೋದು, ಹೇಳಕ್ಕಾಗಲ್ಲ, ಅದು ಗೊತ್ತಿಲ್ಲ, ಹೋಗಿರ್ಬೋದು. ಬಲರಾಮ ದೇವರು ಇಲ್ಲಿ ಸಾಮಾನ್ಯವಾಗಿ ಒಂದು 100 ಕ್ಷೇತ್ರ ಬಂದಿದೆ. ತೀರ್ಥಪ್ರಭು ಇದು ಉತ್ತರ ದೇಶದ ಕ್ಷೇತ್ರ, ಬದ್ರಿ ಗಿದ್ರಿ ಎಲ್ಲ ಬಂದಿಲ್ಲ, ಕಾಶಿ ಬದ್ರಿ ಹೇಳಿಲ್ಲ. ನಮಗೆ ದಕ್ಷಿಣ ದೇಶದಲ್ಲಿ ಯಾತ್ರೆ ಜಾಸ್ತಿ ಮಾಡ್ತಾ ಇದ್ದಾರೆ ಬಲರಾಮ ದೇವರು. ಇನ್ನು ಪೂರ್ವಕ್ಕೆ ಪ್ರಭಾಸ ಕ್ಷೇತ್ರಗಳ ಬರುತ್ತೆ ನೆಕ್ಸ್ಟ್. ಇವತ್ತು ತೀರ್ಥ ಪ್ರಬಂಧ ಬಲರಾಮ ದೇವರು ಮುಗಿಸ್ಬಿಡೋಣ. ನಾಳೆ ಸಾಯಂಕಾಲ ಆಗೋದಿಲ್ಲ, ನಾಳೆ ಸಾಯಂಕಾಲ ಭಾಗವತವೇ ಹೇಳ್ಬೇಕಾದ್ರಿಂದ ತೀರ್ಥ ಪ್ರಬಂಧ ಇವತ್ತು ಮುಗುವುದು. ಯಾವ ತೀರ್ಥ ಪ್ರಬಂಧ? ವಾದಿರಾಜರದ್ದಲ್ಲ, ಬಲರಾಮ ದೇವರ ತೀರ್ಥ ಪ್ರಬಂಧ. ಭಾಗವತದಲ್ಲಿ ಬಲರಾಮ ದೇವರು ಮಾಡಿದ ತೀರ್ಥಯಾತ್ರೆ. ಅವರು ಯಾವ ಕ್ಷೇತ್ರಕ್ಕೆ ಬಂದ್ರು ಬಲರಾಮ ದೇವರು ಅಂತ ಅನ್ನುವಾಗ ವೃಷಭಾದ್ರಿಗೆ ಬಂದ್ರು ಅಂತ ಹೇಳಿದೆ. ವೃಷಭಾದ್ರಿಯಲ್ಲಿರುವ ಶ್ರೀಹರಿಯ ಸನ್ನಿಧಾನಕ್ಕೆ ಬಂದ್ರು ಅಂತ ಹೇಳ್ತಾರೆ ವಾದಿರಾಜರು. ನೂಪುರ ಗಂಗೆ ಯಾವ ಭಗವಂತನ ಗೆಜ್ಜೆಯಿಂದ ಬಂತು ಅನ್ನುವಾಗ ಹರಿನೂಪುರ ಜಾತ ಅಂತ ಶ್ರೀಹರಿಯ ನೂಪುರದಿಂದ ಬಂದಿದ್ದು ಅಂತ ವಾದಿರಾಜರು ಹೇಳ್ತಾರೆ. ಶ್ರೀಹರಿಯ ಕ್ಷೇತ್ರವಾದ ವೃಷಭಾಚಲಕ್ಕೆ ಬಂದರು ಅಂತ ಭಾಗವತವು ಹೇಳುತ್ತೆ. ಆದ್ದರಿಂದ ವಾದಿರಾಜರು ಭಾಗವತದಲ್ಲಿ ಹೇಳಿದ ಮಾತನ್ನೇ ಅನ್ವಯ ಮಾಡಿಕೊಂಡು ಹೇಳಿದ್ದಾರೆ. ಪೂರ್ಣವಾಗಿ ಗ್ರಂಥಗಳನ್ನ ಓದಿದಾಗ ತುಂಬಾ ಸಂತೋಷ ಆಗುತ್ತೆ. ಇದೆಲ್ಲ ಅಂದ್ರೆ ಭಾಗವತ ವಾದಿರಾಜರ ಮಾತು ಯಾವುದು ವ್ಯತ್ಯಾಸ ಇಲ್ಲ. ಅವ್ರೇನೋ ಹೇಳಿದ್ರು ಇದೇನೋ ಬಂತು ಅನ್ನೋದಿಲ್ಲ. ಎಲ್ಲ ಜ್ಞಾನಿಗಳಿಗೆ ಸಮ್ಮತವಾದ ಒಂದು ಗ್ರಂಥ ಭಾಗವತ ಅಂತ. ಅಲ್ಲೇ ನೂಪುರ ಗಂಗಾ, ಆ ನೂಪುರ ಗಂಗೆಯನ್ನ ಯಾವಾಗಲೂ ಓಪನ್ ಮಾಡಲ್ಲ, ಸ್ನಾನ ಮಾಡಕ್ಕೆ ಅವಕಾಶ ಇಲ್ಲ. ಅದು ವರ್ಷಕ್ಕೆ ಒಂದ್ಸಲ ಮಾತ್ರ, ಯಾವಾಗಲೂ ಒಂದ್ಸಲ ಅವರಿಗೆ ಸ್ನಾನ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದು ಬೆಟ್ಟದ ಮೇಲೆ ಗುಡಿ. ಸ್ವಾಮಿ ಸುಂದರೇಶ ಕೆಳಗಿದ್ದಾನೆ. ನೂಪುರ ಗಂಗಾ ಅಳಗಿರಿ ಅಂತ ವೃಷಭಾದ್ರಿ ಅಂತ ನಾವೇನ್ ಕರಿತೇವೆ. ಅಲ್ಲಿ ಏನು ಅಲ್ಲಿ ಮೇಲಿದೆ, ಬಾಗಿಲಾಗಿರ್ತಾರೆ. ನೀರು ಬರುತ್ತೆ ಅಂತ ನಾವು ನೋಡ್ಬೇಕಷ್ಟೇ. ವರ್ಷಕ್ಕೆ 1 ದಿನ ಅಲ್ಲಿ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ನೋಡಿ, ಯಾರು ಬಂದ್ರೂ ಬಾಗಿಲು ತೆಗೆಯಲ್ಲ, ಎಂಥ ಇನ್ಫ್ಲೂಯೆನ್ಸ್ ಇದ್ರೂ ಕೂಡ ಬಾಗಿಲು ತೆಗೆಯಲ್ಲ. ಒಂದ್ಸಲ ಶ್ರೀಪಾದರಾಯಮಠ ಸ್ವಾಮಿಗಳಿಗೆ ನೂಪುರ ಗಂಗಾ ಸ್ನಾನ ಮಾಡಬೇಕು ಅಂತ ಆಸೆ ಆಗೋದು. ಯಾರು ಎಲ್ಲ ಲೆಟರ್ ಎಲ್ಲ ಕೊಟ್ರು, ಗುಡಿಗೆ ದರ್ಶನಕ್ಕೆ ಬನ್ನಿ ಮರ್ಯಾದೆ ಮಾಡ್ತೀವಿ, ನೂಪುರ ಗಂಗಾ ಸ್ನಾನ ಮಾಡ್ಸಕ್ಕಾಗಲ್ಲ ಅಂತಂದ್ರೆ. ಆಮೇಲೆ ಕೊನೆಗೆ ಅಲ್ಲಿ ಗುಡಿಗೆ ಹೋಗಿ ಏನನ್ನಿಸ್ತೋ ಗೊತ್ತಿಲ್ಲ, ಸ್ವಾಮಿಗಳು ನೋಡಿ ನಾಳೆ ಬೆಳಗ್ಗೆ 6 ಗಂಟೆಗೆ ಬನ್ನಿ ಸ್ವಾಮಿ ಸ್ನಾನಕ್ಕೆ ಬನ್ನಿ. ಅಂದ್ರೆ ಜ್ಞಾನಿಗಳ ಹೆಸರು ಹೇಳ್ಕೊಂಡು ನಾವು ಹೊರಟೋದ್ರೆ ಅನಾಯಾಸವಾಗಿ ದರ್ಶನ ಆಗುತ್ತೆ ಅನ್ನೋದು ಸಾಕ್ಷಿ. 100 ವರ್ಷ ಅಲ್ಲ, ಮೊನ್ನೆ ಕೇಶವನ ತೀರ್ಥರು ಮಧುರೈ ಸಂಚಾರಕ್ಕೆ ಹೋದಾಗ ಅವ್ರಿಗೆ ಸ್ನಾನಕ್ಕೆ ಅವಕಾಶ ಆಯ್ತಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಎಲ್ಲಿ ಬಾಗಿಲು ತೆಗಿಯಲ್ಲ, ಎಲ್ಲಿ ದರ್ಶನ ಅನ್ನೋದು ಲೇಟ್ ಆಗುತ್ತೆ, ಎಲ್ಲಿ ಅನಾಯಾಸವಾಗಿ ದರ್ಶನ ಆಗೋದಿಲ್ಲ ಅಂತಿರುತ್ತೋ ಅಂತ ಕಡೆಗಳಲ್ಲೆಲ್ಲ ನಾವು ಜ್ಞಾನಿಗಳ ಹೆಸರು ಹೇಳ್ಕೊಂಡು ಹೊರಟೋದ್ರೆ ಬೇಗ ದರ್ಶನ. ನೀವು ಶ್ರೀರಂಗ ಕ್ಷೇತ್ರಕ್ಕೆ ಯಾತ್ರೆಗೆ ಹೋದ್ರೆ ತುಂಬಾ ಗುಂಪಿರುತ್ತೆ ಅಂದ್ಕೊಂಡಾಗ ಅಲ್ಲೇ ಒಬ್ಬ ಜ್ಞಾನಿಗಳ ಬೃಂದಾವನ ಇದೆ. ಹೊರಗಡೆ ಪ್ರಾಕಾರದಲ್ಲೇ ಜ್ಞಾನಿಗಳ ಬೃಂದ, ಸ್ವರ್ಣವರ್ಣ ತೀರ್ಥರು ಅಂತ ಶ್ರೀಪಾದರಾಜರ ಗುರುಗಳು. ಆ ಬೃಂದಾವನ ದರ್ಶನ ಮಾಡ್ಕೊಂಡು ನೀವು ಹೊರಟೋದ್ರೆ ಹೌದಾ ಒಳಗಡೆಯಲ್ಲಿ ಸ್ವರ್ಣವರ್ಣ ತೀರ್ಥರ ದರ್ಶನ ಮಾಡ್ಕೊಂಡು ನೀವು ಒಳಗೆ ಹೋದ್ರೆ ಅನಾಯಾಸವಾಗಿ ದರ್ಶನ ಆಗುತ್ತೆ. ಇವತ್ತಿನ ತನಕ ಅದೇ, ಅದು ರಸ್ತೆ ಹೈಟ್ ಮಾಡ್ಬಿಟ್ರಲ್ಲ
ಶ್ರೀರಂಗದಲ್ಲಿ ಇವತ್ತು ಗುಡಿ ನೋಡಿದಾಗ ಡೌನ್ ಅಲ್ಲಿದೆ. ಅವತ್ತಿನ ಕಾಲಕ್ಕೊಂದು ಕಂಬ, ಆ ಕಂಬದಲ್ಲಿ ಕೃಷ್ಣ ಕೆತ್ತಿಟ್ಟಿದ್ದಾರೆ. ಇವತ್ತು ಪಾತಾಳ ಕೃಷ್ಣ ಅಂತ ಅನ್ಕೊಂಡು, ಆಕ್ಚುಲ್ ಪಾತಾಳ ಕೃಷ್ಣ ಅಲ್ಲ, ರೋಡ್ ಮೇಲೆ ಬಂದು ಕೃಷ್ಣ ಕೆಳಗೆ ಹೊರಟೋದ. ಹಾಗೆ ಸ್ವರ್ಣವರ್ಣ ತೀರ್ಥರ ಬೃಂದಾವನವೂ ಕೂಡ ಎಲ್ಲಿದೆ? ಅದು ಡೌನ್ ಅಲ್ಲಿದೆ. ಅದು ಗೊತ್ತಿಲ್ಲ. ದೇವರ ರಥೋತ್ಸವ ಚಿತ್ರೈ ರಥೋತ್ಸವ ಬರುವಾಗ ಗುಡಿ ಮುಂದೆ ನಿಂತು ಬಿಡ್ತಂತೆ ರಥ. ಯಾವ ಮುಂದೆ? ಸ್ವರ್ಣವರ್ಣ ತೀರ್ಥರ ಬೃಂದಾವನದ ಮುಂದೆ. ಎಷ್ಟು ಎಳಿತಾರೆ, ಬರಲೇ ಇಲ್ಲ. ಏನಾಯ್ತು ಅಂತ ನೋಡುವಾಗ ಅಲ್ಲೇ ಇದ್ದ ಹಿರಿಯರೊಬ್ರು ಅಯ್ಯಂಗಾರ್ ಹೇಳಿದ್ರಂತೆ, ಇಲ್ಲಿಂದ ಈ ಸ್ವಾಮಿಗಳು ದೇವರ ವಿಶೇಷವಾದ ಸೇವೆ ಮಾಡಿದ್ದಾರೆ, ಅವರಿಗೆ ದೇವರ ಪ್ರಸಾದ ಆಗಿದೆ, ರಥ ಮುಂದೆ ಬರಲ್ಲ ಅಂದ್ರಂತೆ. ಮಣ್ಣಲ್ಲಿ ಮುಚ್ಚೋಗಿದೆ. ಅವಾಗ ತೆಗೆದು ನೋಡಿದ್ರೆ ಇವರ ಬೃಂದಾವನ. ಅದನ್ನ ತೋರಿಸ್ಬೇಕು ಅಂತ ಇವತ್ತಿಗೂ ಕೂಡ ರಥೋತ್ಸವ ಬಂದಾಗ ಸ್ವರ್ಣವರ್ಣ ತೀರ್ಥರ ಮಠದ ಮುಂದೆ 2 ಸೆಕೆಂಡ್ ನಿಂತುಕೊಂಡು ಮುಂದೆ ಬರುತ್ತೆ ರಥ. ಅಂದ್ರೆ ಜ್ಞಾನಿಗಳ ಜೊತೆಯಲ್ಲಿ ನಾವು ಹೊರಟೋದ್ರೆ ಅನಾಯಾಸವಾಗಿ ನಮಗೆ ದರ್ಶನ ಆಗ್ಬಿಡುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿ. ಆದ್ರೆ ಇವತ್ತು ತೀರ್ಥಯಾತ್ರೆಗೆ ಯಾರಾದ್ರೂ ಸ್ವಾಮಿಗಳ ಜೊತೆ ಹೋಗೋಣ ಅಂದ್ರೆ ಖಂಡಿತ ಬರಲ್ಲ ಅಂತ. ಯಾಕೆ ಹೇಳಿ? ಊಟ ಲೇಟ್ ಆಗಿ ಹೋಗುತ್ತೆ. ಸ್ವಾಮಿಗಳ ಜೊತೆ ಯಾತ್ರೆಗೆ ಹೋದ್ರೆ ಊಟ ಲೇಟ್ ಆಗಿ ಹೋಗುತ್ತಪ್ಪ, ನಮಗೆಲ್ಲ ಮನಸ್ಥಿತಿ ಹಾಗೆ. ಏನು ಮಾಡಕ್ಕಾಗಲ್ಲ, ಕಾಲ ಆ ತರ ಇರೋದ್ರಿಂದ ನಾವೆಲ್ಲ ಯಾತ್ರೆಗೆ ಹೋದ್ರೆ ಊಟದೇ ಆಲೋಚನೆ ನಮ್ಗಿದೆ. ಅದರಿಂದ ಪಾತ್ರರ ಸಂಗಡ ಯಾತ್ರೆ ಅನ್ನೋದು ಮರ್ತೋಗಿ ಪಾತ್ರೆಯ ಸಂಗಡ ಯಾತ್ರೆ ಅಂತ ಹಾಕ್ಬಿಟ್ಟಿದೆ. ಏನು ಮಾಡಕ್ಕಾಗಲ್ಲ. ಅಲ್ಲಿಗೆ ಬರ್ತಾರೆ. ನಾವೆಲ್ಲರೂ ದರ್ಶನ ಮಾಡಬೇಕಾದ ದಿವ್ಯವಾದಂತಹ ಸನ್ನಿಧಾನ. ಒಂದು ಕಾಲದಲ್ಲಿ ನೂರಾರು ಮಾಧ್ವರ ಮನೆಗಳಿದ್ದಂತಹ ಜಾಗ ಅದು. ಕಾಲಾನಂತರದಲ್ಲಿ ಎಲ್ಲರೂ ಕೂಡ ಮೈಗ್ರೇಟ್ ಆಗಿ ಇಲ್ಲೆಲ್ಲ ಹೊರಟೋದ್ರು. ಇವತ್ತು 1-2 ಮನೆ ಇದ್ದಿರಬಹುದೇನೋ. ನಾವಲ್ಲಿ ಹೋದಾಗ ನಮ್ಗೆ ಏನು ವ್ಯವಸ್ಥೆ ಆಗಲಿಲ್ಲ. ಈ ದೃಷ್ಟಿಯಲ್ಲಿ ತುಂಬಾ ದೊಡ್ಡ ಕ್ಷೇತ್ರ, ವಾದಿರಾಜ ಸ್ವಾಮಿಗಳು ಪ್ರಾರ್ಥನೆ ಮಾಡಿದ ಕ್ಷೇತ್ರ. ಅದಕ್ಕಿಂತ ಮುಖ್ಯವಾಗಿ ಬಲರಾಮ ದೇವರು ದರ್ಶನ ಮಾಡಿದಂತಹ ದಿವ್ಯ ಕ್ಷೇತ್ರ. ಅಲ್ಲಿಂದ ದಕ್ಷಿಣ ಮಧುರೆಗೆ ಬರ್ತಾರೆ. ಇಲ್ಲಿ ದಕ್ಷಿಣ ಮಧುರ ಅನ್ನೋದಕ್ಕೆ ವ್ಯಾಖ್ಯಾನದಲ್ಲಿ 2 ಕ್ಷೇತ್ರಗಳ ಬಗ್ಗೆ ಮಾತಾಡ್ತಾರೆ. ದಕ್ಷಿಣದ ಮಧುರಾ ಕ್ಷೇತ್ರ ಯಾವುದು ಅಂತಂದ್ರೆ ಮನ್ನಾರ್ಗುಡಿ ಅಂತಲೂ ಕರೀತಾರೆ. ಇಲ್ಲಿ ದಕ್ಷಿಣ ಮಧುರಾಂ ತಥಾ ಅಂತ ಹೇಳುವಾಗ ದಕ್ಷಿಣ ಮಧುರ ಅಂತಂದ್ರೆ ಮಧುರೈ. ಈ ವೃಷಭಾದ್ರಿಗೆ ಹತ್ತಿರ ಇರುವಂತಹ ಕ್ಷೇತ್ರ ಯಾವುದು? ಕೆಲವು ವ್ಯಾಖ್ಯಾನಕಾರ ಏನ್ ಮಾಡ್ತಾರೆ, ದಕ್ಷಿಣ ಮಧುರಾಂ ತಥಾ ಅನ್ನೋದಕ್ಕೆ ದಕ್ಷಿಣ ಮಧುರಾಂ ಅದ್ಯತನಾಂ ಅಂತ ಇವತ್ತು ಅದನ್ನ ಮನ್ನಾರ್ಗುಡಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇಲ್ಲಿ ಪರವಾಗಿಲ್ಲ, ಮನ್ನಾರ್ಗುಡಿ ರಾಜಗೋಪಾಲ ದೇವರೇ ಇರೋದು. ದಕ್ಷಿಣ ದೇಶದಲ್ಲಿ ವಾಸ ಮಾಡ್ತಾ ಇದ್ದ ಋಷಿ ಮುನಿಗಳೆಲ್ಲರೂ ಕೂಡ ಕೃಷ್ಣನ ಬಾಲಲೀಲೆ ನೋಡಬೇಕು ಅಂತ ಅವ್ರಿಗೆ ಆಸೆ ಆಯಿತು. ಆಸೆ ಆದಾಗ ಭಗವಂತ ಆದೇಶ ಮಾಡಿದ, ನೀವು ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ, ನೀವಿದ್ದ ಜಾಗದಲ್ಲೇ ನಾನು ವಿಶೇಷವಾಗಿ ದರ್ಶನ ಕೊಡ್ತೀನಿ ನಿಮಗೆ ಅಂತ ಅಲ್ಲೇ ದರ್ಶನ ಕೊಟ್ಟ. ಆದ್ದರಿಂದ ರಾಜಗೋಪಾಲ ಅಂತ ಅಲ್ಲಿ ಪ್ರಸಿದ್ಧನಾಗಿದ್ದಾನೆ. ರಾಘವೇಂದ್ರ ಸ್ವಾಮಿಗಳು ಒಂದು ರಾತ್ರಿ ಹಾಟ್ ಮಾಡಿದಂತಹ ಕ್ಷೇತ್ರ ಹರಿದ್ರಾ ನದಿ ಅಂತ ಅಲ್ಲಿದೆ. ಆ ಹರಿದ್ರಾ ನದಿ ಅಲ್ಲ, ಸರೋವರ. ಅಷ್ಟು ವಿಶಾಲವಾದಂತಹ ಸರೋವರ. ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ನೋಡಿದ್ರೆ ಬಲರಾಮ ದೇವರು ಯಾತ್ರೆ ಮಾಡಿದ ಜಾಗ ಅಂತ ಇನ್ನೊಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ದೊಡ್ಡ ವಿದ್ವಾಂಸರೆಲ್ಲ ಇದ್ದಂತಹ ಜಾಗ ಅದು. ಅಂದ್ರೆ ಅದು ಮುಖ್ಯವಾಗಿ ಪರಿಗಣನೆ ಅಲ್ಲ. ದಕ್ಷಿಣ ಮಧುರಾಂ ತಥಾ ಅನ್ನುವಂತಹ ಅನುಸಂಧಾನದಲ್ಲಿ ನಾವು ಚಿಂತನೆ ಮಾಡಬೇಕಾದ ದಕ್ಷಿಣ ಮಧುರೆ ಅಂತ ಪ್ರಸಿದ್ಧವಾದ ಇವತ್ತಿನ ಮಧುರೆ ಎನ್ನುವಂತಹ ಕ್ಷೇತ್ರ. ಅಲ್ಲಿ 2 ಭಗವದ್ ರೂಪಗಳಿದೆ. ಕಾಂಚಿ ಕ್ಷೇತ್ರದಲ್ಲಿ ನಿನ್ನೆ ನಾವು ನೋಡಿದ ಹಾಗೆ ರುದ್ರದೇವರು, ಪಾರ್ವತೀ ದೇವಿ, ಭಗವಂತ ಅಲ್ಲಿ ಒಂದೇ ಕ್ಷೇತ್ರದಲ್ಲಿ, ಕಾಂಚಿ ಕ್ಷೇತ್ರದಲ್ಲಿ ಒಂದೇ ಕಡೆ ಇದ್ದಾರೆ. ಇಲ್ಲಿ ಮಾತ್ರ ವಿಭಾಗಗಳು ಬೇರೆ ಬೇರೆ ಆಗುತ್ತೆ. ವೃಷಭಾದ್ರಿಯಲ್ಲಿ ಸುಂದರೇಶ, ಮಧುರಾ ನಗರದಲ್ಲಿ ಬರುವಾಗ ಮೀನಾಕ್ಷಿ ದೇವಿ, ಸುಂದರೇಶ್ವರ. ದೇವರ ಹೆಸರನ್ನೇ ಇಟ್ಕೊಂಡಿದ್ದಾರೆ. ದೇವರ ಹೆಸರನ್ನೇ ಮಕ್ಕಳಿಗೆ ಇಡಬೇಕು ಅನ್ನೋದಕ್ಕೆ ಸೂಚಕವಾಗಿ ತಾತನ ಹೆಸರನ್ನು ಮೊಮ್ಮಗ ಇಟ್ಕೊಂಡಿದ್ದಾನೆ. ರುದ್ರದೇವರು ಅವರ ತಾತ ಸುಂದರೇಶ ಅಂತಾನೆ ಹೆಸರಿಟ್ಟಿದ್ದಾರೆ. ಜಗತ್ ಪ್ರಸಿದ್ಧವಾದಂತಹ ದೇವಾಲಯ, ಮುಸಲ್ಮಾನರು ಹೊಡೆದಾಕಿದಂತಹ ದೇವಾಲಯ. ಮತ್ತೆ ಅದಕ್ಕೆ ಪೂಜೆ 500 ವರ್ಷಗಳಿಂದ ಆರಂಭವಾದ ಪೂಜೆ ಇವತ್ತಿನ ತನಕ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಯಾತ್ರೆ ಮಾಡ್ತಾರಲ್ಲ, ಮಧುರಾ ಕ್ಷೇತ್ರಕ್ಕೂ ಮಹಾನುಭಾವರು ಬಂದಿದ್ದಾರೆ. ಅಲ್ಲಿ 2 ಭಗವದ್ ರೂಪಗಳು, ಮೀನಾಕ್ಷಿ ಮತ್ತು ಸುಂದರೇಶ. 3 ಪ್ರಸಿದ್ಧವಾದ ದುರ್ಗಾ ಶಕ್ತಿ ಕ್ಷೇತ್ರಗಳು ಅಂತ ಕರೀತಾರೆ. ಯಾವ್ಯಾವುದು? 3 ಅಕ್ಷಿ, ವಿಶಾಲಾಕ್ಷಿ ಎಲ್ಲಿದೆ ಅಂತ, ಕಾಶಿಯಲ್ಲಿ ಎಲ್ಲಿದೆ ವಿಶಾಲಾಕ್ಷಿ ದೇವಿ ಅಂತ ಹುಡುಕ್ತಾ ಹೋದ್ರೆ ಚಿಕ್ಕದೊಂದು ಗುಡಿ ಕಾಣುತ್ತೆ.
ಅನ್ನಪೂರ್ಣಾದೇವಿ ದೇವಾಲಯ ದೊಡ್ಡದಾಗಿದೆ, ವಿಶ್ವನಾಥ ದೇವರ ಪಕ್ಕದಲ್ಲೇ ಇದೆ. ಆದ್ರೆ ವಿಶಾಲಾಕ್ಷಿ ದೇವಿ ಗುಡಿ ತುಂಬಾ ಚಿಕ್ಕದು, ಅದು ಎಷ್ಟು ಪ್ರಾಚೀನ ಅಂತ ನಮಗದು ಗೊತ್ತಿಲ್ಲ. ಅದನ್ನು ಶುರು ಮಾಡಿಲ್ಲ, ಒಂದೇ ದಿನದಲ್ಲಿ 3 ಗುಡಿ ನೋಡ್ಬೇಕದನ್ನ ಅಂತ ಅಲ್ವಾ. 3 ರಂಗನಾಥನ್ ನೋಡುವ ಇವಾಗ ಪ್ಲಾನ್ ಆಗಿದೆಯಲ್ಲ. ಈಗ ಧನುರ್ಮಾಸ ಅಂದ್ರೆ ಎಲ್ಲ ಅದೇ ಒಳ್ಳೆ ಸಂಪಾದನೆ ಕಾರಣವ್ರಿಗೆ, ತಿರುಗ್ತಾ ಇರೋದು 3 ರಂಗ ಅಂತ. ಹಾಗೆ ಫ್ಲೈಟ್ ಅಲ್ಲಿ 3 ಅಕ್ಷಿ ದೇವಿ ದೇವಸ್ಥಾನ ನೋಡೋಣ ಅಂತ, ಕಾಮಾಕ್ಷಿ, ಮೀನಾಕ್ಷಿ, ವಿಶಾಲಾಕ್ಷಿ ಅಂತ ಆಗೋದಿಲ್ಲ. ಹೋಗ್ಬೋದು, ಏನ್ ಪ್ರಯೋಗ. ಅವತ್ತು ರಾತ್ರಿ ಕಂಚಿನ ಹಾಲ್ಟ್ ಆಗಿಬಿಟ್ಟು ಅಲ್ಲಿಂದ ಮದುವೆಗೆ ಹೋಗಿ ಅಲ್ಲಿಂದ ಭೇಟಿ ನೋಡ್ಬೋದು ಆರಾಮಾಗಿ ಹೋಗುವಂತವ್ರಿಗೆ ಇಲ್ಲ. ಶಾಸ್ತ್ರದಲ್ಲಿ ಒಟ್ಟಿನಲ್ಲಿ ಮಧುರಾ ನಗರ, ದಕ್ಷಿಣ ಮಧುರಾ ಅಂತ ಕರೀತಾ ಇರೋದನ್ನ ವಿದ್ವಾಂಸರು, ಶಾಸ್ತ್ರವೇತ್ತರುಗಳು ವಿಶೇಷವಾಗಿ ವಾಸ ಮಾಡ್ತಾ ಇದ್ದಂತಹ ಕ್ಷೇತ್ರ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಬಾಲ್ಯದ ಅಧ್ಯಯನವನ್ನು ಮಾಡಿದ ನಗರ ಅದು ಮಧುರಾ ನಗರ. ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಅವರ ಭಾವ ಅಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಮನೆಯೂ ಇವತ್ತು ಅಲ್ಲಿದೆ. ಅವರು ಪೂಜೆ ಮಾಡ್ತಾ ಇದ್ದ ಅನೇಕ ಪ್ರತಿಮೆಗಳು ಕೂಡ ಆ ಮನೆಯಲ್ಲಿ ಇವತ್ತು ಕೂಡ ಸುರಕ್ಷಿತವಾಗಿದೆ. ಹೋದವರು ದರ್ಶನ ಮಾಡ್ಕೊಂಡು ಬರಬಹುದು. ಒಟ್ಟಿನಲ್ಲಿ ದರ್ಶನ ಮಾಡಬೇಕಾದ ಕ್ಷೇತ್ರ ದಕ್ಷಿಣದಲ್ಲಿ ಈ ಎಲ್ಲ ಕ್ಷೇತ್ರಗಳು. ಆ ಮಧುರಾ ನಗರದಿಂದ ಪ್ರಸಿದ್ಧವಾದ ಒಂದು ವಾಕ್ಯ ಇದೆ ಅಲ್ಲಿ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಫೇಮಸ್ ಉಂಟು. ತಿರುಪತಿಯಲ್ಲಿ ಏನ್ ಫೇಮಸ್? ವಡೆ, ಲಡ್ಡು ಮೊನ್ನೆ ಬಂದಿದ್ದಲ್ವೇನ್ರಿ ಅಲ್ವಾ. ಶ್ರೀರಂಗದಲ್ಲಿ ಏನ್ ಫೇಮಸ್? ಕಂಚಿಯಲ್ಲಿ ಏನ್ ಫೇಮಸ್? ಮಧುರೆಗೆ ಏನ್ ಫೇಮಸ್? 4 ಇದೆ. ನಡೆ, ವಡೆ, ಮುಡಿ 4. ಶ್ರೀಕೃಷ್ಣ ಇಲ್ಲ, ಕಂಚಿ, ಕೊಡೆ ಫೇಮಸ್. ಯಾರೇ ಆಗ್ಲಿ ಉತ್ಸವ ಮೂರ್ತಿಗಳಿಗೆ ಕೊಡೆ ತಗೊಂಡು ಹೋಗ್ಬೇಕು ಅಂದ್ರೆ ಅಲ್ಲೇ ಹಪ್ಪಳ ಇದ್ದಾಗಿರುತ್ತೆ. ಇಷ್ಟ ಅಲ್ವಾ, ಅಗಲವಾಗಿ ನೋಡ್ಲಿಕ್ಕೆ ಆನಂದ. ಅದು ವೆಂಕಟಾಚಲ ಕ್ಷೇತ್ರದಲ್ಲಿ ಅದು ಅಗಲವಾಗಿ ಇರುತ್ತೆ ಕೊಡೆ. ಅದಾದ್ಮೇಲೆ ಶ್ರೀರಂಗದಲ್ಲಿ ಈಗ ಆಗ್ತಾ ಇದೆ ಉತ್ಸವ, ನೋಡೋದೇ ಆನಂದ. ಆ ದೇವರನ್ನ ನೋಡೋದೇ ಪರಮಾನಂದ. ಅರ್ಧ ಗಂಟೆ ಬೇಕು ಅಲ್ಲಿಂದ ಇಲ್ಲಿಗೆ ಬರಕ್ಕೆ. ಕಡೆ ಪರಮಾದ್ಭುತವಾದಂತಹ ವ್ಯಾಪಾರ ಅದು. ಕಂಚಿ, ಮಧುರೈ ಮೀನಾಕ್ಷಿ ದೇವಿಯ ಒಂದು ಇದು ಯಾವುದು ಮುಡಿ, ಅದು ಈ ರೀತಿಯಾಗಿ ಕಟ್ಟಿರುವಂತದ್ದು ಮುಡಿ. ಅದು ವೈರಮುಡಿ ಇತ್ಯಾದಿಯಾಗಿ ನಾನಾ ನಾಮಗಳಿದೆ ಅದಕ್ಕೆ. ಅಲ್ಲಿ ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರ, ದರ್ಶನ ಮಾಡಬೇಕಾದ ಪುರಾಣೋಕ್ತವಾದ ಕ್ಷೇತ್ರ. ಅಲ್ಲಿ ದರ್ಶನ ಮಾಡಿಕೊಂಡವರು ಮುಂದೆ ಎಲ್ಲಿ ಬಂದ್ರು? ಸಮುದ್ರ ಸೇತು ಅಗಲಂ ಮಹಾಪಾತಕ ನಾಶನಂ, ಎಲ್ಲ ಪಾಪಗಳನ್ನ ನಾಶ ಮಾಡುವಂತಹ ಸಮುದ್ರ ಸೇತುವಿಗೆ ಬಂದ್ರು. ನಮ್ಮಲ್ಲಿ ಇವತ್ತು ಕೂಡ ಶ್ರೀ ವೈಷ್ಣವರಲ್ಲಿ ಯಾತ್ರೆ ಮಾಡ್ತಾರೆ. ರಾಮೇಶ್ವರ ಬರಲ್ಲ ಅವರು, ರಾಮೇಶ್ವರ ಕಡೆ ತಲೆ ಹಾಕೇ ಬರಲ್ಲ. ಯಾಕೆ? ಲಿಂಗ ಇದೆ ಅಲ್ಲಿ. ಅದಕ್ಕೆ ನೋಡಿ ಅವರು ತೀರ್ಥ ಕೊಡಬೇಕಾದ್ರೆ ಅವರ ಕಲಶದಲ್ಲಿ ತಂಬಿಗೆ ಅಲ್ಲ ಅದು ಹೀಗಿರುತ್ತೆ. ಯಾಕೆ? ಕಲಶದ ಕಂಠದಲ್ಲಿ ಯಾರಿದ್ದಾರೆ? ಅಷ್ಟೇ, ರುದ್ರದೇವರ ಸಂಬಂಧಪಟ್ಟ ಯಾವ ಪದಾರ್ಥಗಳು ನಮಗೆ ಸಿಗಬಾರದು ಅಂತ ಅವ್ರು ಏನ್ ಮಾಡ್ತಾರೆ? ರುದ್ರದೇವರ ಸ್ಮರಣೆಯನ್ನೇ ಮಾಡೋದಿಲ್ಲ, ಗಣಪತಿ ಪೂಜೆಯನ್ನೇ ಮಾಡೋದಿಲ್ಲ. ಅವರು ಮಾಡುವ ಆರಂಭದ ಪೂಜೆ ಯಾವುದು? ವಿಶ್ವಕ್ಸೇನ ಪೂಜಾ ಅಂತ. ಚಕ್ರ ತಾಳ್ವಾರ ಅಂತ ಬಿಡ್ತಾರೆ. ಎಲ್ಲಾ ಉತ್ಸವದ ಹಬ್ಬಗಳಲ್ಲಿ ಚಕ್ರ ಇರುತ್ತೆ. ಇದು ಇದೆಯಾ? ಇತ್ತು. ಅದಿದೆ ಅಂದ್ರೆ ಅವ್ರಿದ್ದಾರೆ ಅಂತಾನೆ ಅರ್ಥ. ಅಲ್ಲಿಗೆ ಅದು ಬಂತು ಅಂತಂದ್ರೆ ಅವ್ರು ಬಂದ್ರು ಅಂತ ತಕ್ಷಣ 13 ಪ್ರತಿಮೆಗಳು ಬಂದ್ಬಿಡುತ್ತೆ ಅಲ್ವಾ. ಆ 13 ಪ್ರತಿಮೆಗಳ ಜೊತೆ ಚಕ್ರ ಬಂದು ಕೂತ್ಕೊಂಡ್ಬಿಡುತ್ತೆ. ಅಷ್ಟು ಬಂತು ಅಂತಂದ್ರೆ ವಾಯುದೇವರಿರಲ್ಲ, ಅಲ್ಲಿ ಹೋಗ್ಬಿಡ್ತಾರೆ. ಅವ್ರು ಬಂದ್ರೆ ವಾಯುದೇವರಿರಲ್ಲ. ಈ ದೃಷ್ಟಿಯಲ್ಲಿ ಸಮುದ್ರ ಸೇತು, ಸಮುದ್ರದಲ್ಲಿ ರಾಮದೇವರು ರಾವಣನ ಸಂಹಾರ ಮಾಡಬೇಕು ಅಂತ ನಿರ್ಮಾಣ ಮಾಡಿದಂತಹ ಸೇತುವೆ. ಆ ಸೇತುವೆಯನ್ನು ವಾದಿರಾಜ ಸ್ವಾಮಿಗಳು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಪಾರಾವಾರಾಖ್ಯ ರಮ್ಯೋಪನಿಷದಿ ವಿಲಸತ್ ಸೇತುವೆ ಸೂತ್ರಮಾತ್ರೆ ರಾಮಂ ವ್ಯಾಸೇನ ಸೇನಾನ್ ಕತಿ ಫಲಕೃತೆ ದರ್ಶಿತೆ ರಾಮಭೃತ್ಯ ನಾನಾ ಸ್ಥಾನೋಪನೀತೈ ಇತ್ಯಾದಿಯಾಗಿ ವರ್ಣನೆ ಮಾಡ್ತಾ ಆ ಸೇತುವೆ ಅನ್ನೋದು ಹೇಗಿದೆ ಅಂತಂದ್ರೆ ಉಪನಿಷತ್ತು ಅನ್ನೋ ದೊಡ್ಡ ಸಮುದ್ರ. ಪಾರಾವಾರಾಖ್ಯ ರಮ್ಯೋಪನಿಷತ್, ಆ ಉಪನಿಷತ್ ಎನ್ನುವ ದೊಡ್ಡ ಸಮುದ್ರದ ಆ ಕಡೆಯಲ್ಲಿ ಭಗವಂತ ಇದ್ದಾನೆ. ಅವನು ಸೇರಬೇಕು ಅಂದ್ರೆ ಯಾರಿಗೂ ಸಮುದ್ರವನ್ನು ದಾಟಲಿಕ್ಕೆ ಆಗೋದಿಲ್ಲ. ಏನ್ ಮಾಡ್ಬೇಕು? ಅದಕ್ಕೆ ಸೇತುವೆ ಬೇಕು. ಸೇತುವೆ ಅಂದ್ರೆ ಯಾವುದು? ಸೂತ್ರ. ಅಲ್ಲಿ ರಾಮ ಅಂದ್ರೆ ಯಾರು? ವೇದವ್ಯಾಸ ದೇವರು. ರಾಮನೆನ್ನುವ ವೇದವ್ಯಾಸ ದೇವರು ಹನುಮಂತನಿಗೆ ಹೇಳಿದ್ರು, ನೀನು ಸೇತುವೆ ಮಾಡು ಸೂತ್ರ ಮಾತ್ರೆ. ಅವಾಗ ಹನುಮದ ಅಭಿನವ ಶ್ರೀಮದಾನಂದ ತೀರ್ಥ
ಹನುಮಂತನೇ ಆದಂತಹ ಶ್ರೀಮದ್ ಆಚಾರ್ಯರು ಬೇರೆ ಬೇರೆ ಕಡೆಯಲ್ಲಿದ್ದ ಪ್ರಮಾಣ ವಾಕ್ಯಗಳನ್ನೆಲ್ಲ ತಂದು ಉಪನಿಷತ್ತೆನ್ನುವ ಸಮುದ್ರಕ್ಕೆ ಹಾಕಿ ವೇದವ್ಯಾಸ ದೇವರ ಸೂತ್ರದ ಮೇಲೆ ನಡ್ಕೊಂಡು ಹೋಗೋ ತರ ಮಾಡಿಬಿಟ್ರು. ಆದ್ದರಿಂದ ರಾಮಸೇತು ನಾವು ದರ್ಶನವನ್ನು ಮಾಡಿದಾಗ ಅನುಸಂಧಾನಕ್ಕೆ ನಮಗೆ ಬರಬೇಕಾದ ಪ್ರಮೇಯ ಇದು. ಬೇರೆ ಬೇರೆ ಕಪಿಗಳೆಲ್ಲ ಬಂಡೆಗಳನ್ನು ತಂದು ಹಾಕುದ್ರಲ್ಲಿ ಅಂತಾರಲ್ಲ, ವಾದಿರಾಜರು ಉತ್ಪ್ರೇಕ್ಷೆ ಮಾಡ್ತಾರೆ. ಕಪಿಗಳು ಬಂಡೆಗಳು ಅಂದ್ರೆ ಗ್ರಂಥಗಳು ಪ್ರಮಾಣ ವಾಕ್ಯಗಳು ಅಂತ ಅರ್ಥ. ಸಮುದ್ರ ಸೇತುವನ್ನ ದರ್ಶನ ಮಾಡೋದ್ರಿಂದ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗುತ್ತೆ ಅಂತ. ಸೇತು ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ಅದಕ್ಕೋಸ್ಕರವೇ ಅನೇಕರು, ನೀವು ರಾಮೇಶ್ವರದಲ್ಲಿ ಸ್ಥಳ ಪುರಾಣ ಕೇಳಿಬಿಟ್ರೆ ವೈಷ್ಣವರು ಯಾರು ಹೋಗುವಾಗೇ ಇಲ್ಲ. ಅಲ್ಲಿ ರಾಮದೇವರು ರಾವಣನನ್ನ ವಧೆ ಮಾಡಿದ್ದಕ್ಕೆ ಅವ್ರಿಗೊಂದು ದೋಷ ಬಂತು. ಯಾವ ದೋಷ ಬಂತು? ಬ್ರಹ್ಮಹತ್ಯಾ ದೋಷ ಬಂತು. ಬ್ರಹ್ಮಹತ್ಯಾ ದೋಷ ಬಂದಿದ್ದಕ್ಕೆ ಬ್ರಹ್ಮಹತ್ಯೆಯನ್ನ ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಶಿವನ ಪ್ರತಿಷ್ಠೆಯನ್ನು ಮಾಡಿಬಿಟ್ರು ಅಂತ ಕಥೆ ಹೇಳ್ತಾರೆ. ವಾಸ್ತವಿಕವಾಗಿ ಬ್ರಹ್ಮಹತ್ಯಾ ದೋಷ ಇಲ್ಲ. ಬ್ರಹ್ಮಹತ್ಯಾ ದೋಷ ರಾಮನಿಗಲ್ಲ, ಫಸ್ಟ್ ಬರಬೇಕಾಗಿದ್ದು ವರಾದೇವರಿಗೆ ಬ್ರಹ್ಮಹತ್ಯಾ ದೋಷ ಬರಬೇಕು. ಆಮೇಲೆ ನರಸಿಂಹದೇವರಿಗೆ ಬ್ರಹ್ಮಹತ್ಯಾ ದೋಷ ಬರಬೇಕು ಅಲ್ವಾ? ಹಿರಣ್ಯಕಶಿಪು ಯಾರು? ರಾಕ್ಷಸನ ಬ್ರಾಹ್ಮಣನ? ಅವನು ಯಾರ ಮಗ ಅವನು? ನೀವು ಹಾಗೆ ನೋಡ್ಕೊಂಡ್ರೆ ಕಶ್ಯಪನ ಮಗ, ದೊಡ್ಡ ಬ್ರಾಹ್ಮಣ. ಸಂಹಾರ ಮಾಡಿದ್ ಯಾರು? ವರಾದೇವರು. ಬ್ರಹ್ಮಹತ್ಯೆ ಯಾರಿಗೆ ಬರ್ಬೇಕು ಫಸ್ಟ್? ಬಂತ? ವರಾಹ ಪ್ರತಿಷ್ಠೆ ಮಾಡಿದ, ಅವಾಗ ನರಸಿಂಹದೇವರೇ ಪ್ರತಿಷ್ಠೆ ಮಾಡಿದ್ರು. ಸುಮ್ಮನೆ ಮಹಾ ಪಾಪಗಳನ್ನ ಅನ್ಯಾಯಗಳನ್ನ ಮಾಡ್ತಾ ಇರ್ತಾರೆ. ಜನವಾರ ಹಾಕೊಂಡು ಮಾತ್ರಕ್ಕೆ ಬ್ರಾಹ್ಮಣರು ಅಂತ ಹೇಳಕ್ಕಾಗಲ್ಲ. ಒಳ್ಳೆ ಬ್ರಾಹ್ಮಣರು 24 ಗಂಟೆ ಕುಡಿತಾ ಇರ್ತಾರೆ. ಮಹಾಬ್ರಾಹ್ಮಣ ಅಂದ್ರೆ ಜಾತಿ ಬರುವಂಥದ್ದು ಯಾರಿಂದ ಅಂತಂದ್ರೆ ತಾಯಿಯಿಂದ. ತಾಯಿ ಯಾವ ಕುಲವೋ ಮಕ್ಕಳಿಗೆ ಹಾಕೋದು ಮಾತೃ ಜಾತಿ ಪಿತೃಗುಣ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸಿದ್ಧಾಂತ ಮಾಡಿಕೊಡ್ತಾರೆ. ಜಾತಿ ಅಂತನ್ನೋದು ಯಾರಿಂದ? ತಂದೆಯಿಂದ ಅಲ್ಲ. ಜಾತಿ ತಾಯಿಯಿಂದ, ಗುಣ ತಂದೆಯಿಂದ. ಮಾತೃ ಜಾತಿ ಪಿತೃಗುಣ. ಆದ್ದರಿಂದ ತಂದೆ ವಿಶ್ರವಸ್ಸಾದರೂ ಕೂಡ ತಾಯಿ ಕೈಕಸಿ ರಾಕ್ಷಸಿ. ಆದ್ದರಿಂದ ರಾವಣ ಬ್ರಾಹ್ಮಣ ಅಲ್ಲ. ಇನ್ನೊಂದು ಕಥೆ ಹೇಳ್ತಾರೆ. ರಾಮದೇವರು ಯುದ್ಧ ಮಾಡಬೇಕಾದ್ರೆ ಪುಣ್ಯವಾಚನ ಮಾಡಿಸ್ಬೇಕಾಗಿತ್ತಂತೆ. ಪುಣ್ಯ ಮಾಡಿಸುವಾಗ ಎಲ್ಲಪ್ಪ ನಾವು ಸಮುದ್ರ ತೀರಕ್ಕೆ ಬಂದ್ಬಿಟ್ಟಿದ್ದೀನಿ, ಪುರೋಹಿತರೇ ಇಲ್ಲ ಅಂತ ರಾಮ ಹತ್ತಾಗ ಹನುಮಂತ ಹೇಳ್ತಾನೆ, ರಾವಣನಿಗಿಂತ ಜ್ಞಾನಿ ಬೇಕಾ ನಿನಗೆ? ಸರಿ, ತಕ್ಷಣಕ್ಕೆ ಯಾರು ಹೋಗ್ತಾರೆ ರಾವಣನ ಕರ್ಕೊಂಡ್ ಬರಕ್ಕೆ? ಹೋದ, ಹಾರ್ಕೊಂಡು ಹೋದ ಹನುಮಂತ. 2ನೇ ಸಲ ಹಾರ್ಕೊಂಡು ಸಮುದ್ರವನ್ನ. ಇವನಾಗ ಮತ್ತೆ ಬಂದಲ್ಲ, ಕಪಿ ಯಾಕೆ ಬಂದೆ ಅಂತ ಹೇಳಿದ್ದಕ್ಕೆ, ಇಲ್ಲ ಸ್ವಾಮಿ, ನಮ್ಮ ಸ್ವಾಮಿ ರಾಮ ವೀರ ಕಂಕಣ ಪೂಜೆ ಮಾಡಬೇಕು ಅಂತ, ಕಂಕಣ ಬಂಧನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ. ಪುರೋಹಿತರಿಲ್ಲ, ನಿಮ್ಮಂತ ಪುರೋಹಿತರು ಯಾರು ಇಲ್ಲ, ಬಂದು ಪುಣ್ಯವಾಚನ ಮಾಡಿ ಕಂಕಣ ಬಂಧನ ಮಾಡಬೇಕು ಅಂದಾಗ ರಾವಣ ಕಿರೀಟ ಎಲ್ಲ ಕಳಚಿಟ್ಟು ಒಳ್ಳೆ ಮಡಿ ನಾರಮಡಿ ಉಟ್ಕೊಂಡು ಬಂದಂತೆ. ದರ್ಬೆ ಉಟ್ಕೊಂಡು ದರ್ಬೆ ತಗೊಂಡು ಬಂದ. ಎಲ್ಲರೂ ಆಶ್ಚರ್ಯ ಆಗೋಯ್ತು. ಏನಪ್ಪಾ ರಾವಣ ನಾಳೆ ಬೆಳಗ್ಗೆಯಿಂದ ಯುದ್ಧ ಶುರು ಮಾಡಬೇಕಾದ ಇವ್ ಜೊತೆನಲ್ಲಿ ಇವನೇ ಬಂದನಲ್ಲ ಅಂತಂದ್ರೆ, ರಾಮ ಅಂತಾನೆ, ಈಗ ಬಂದಿರೋನು ರಾಜ ರಾವಣ ಅಲ್ಲ, ಪುರೋಹಿತ ಬ್ರಾಹ್ಮಣ ಅಂತ ರಾಮ ಗೋತ್ರ ಹೇಳಿ ನಮಸ್ಕಾರ ಮಾಡಿದ್ದಕ್ಕೆ ರಾವಣನಿಗೆ ಸಂತೋಷ ಆಗಿ ರಾಮನೇ ಗೆಲ್ಲಲಿ ಅಂತ ಕಂಕಣ ಬಂಧನ ಮಾಡಬಹುದಾ ಅಂತ. ಏನೇನೋ ಕಥೆ, ಏನೇನೋ ಕಥೆ. ನದಿ ಅಡ್ಡ ಬಂತು ಯಾರಿಗೆ? ಕೃಷ್ಣದೇವನು ತಗೊಂಡೋಗ್ಬೇಕಾದ್ರೆ ವಸುದೇವನಿಗೆ ಯಮುನಾ ನದಿ ಅಡ್ಡ ಬಂತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಟೆನ್ಷನ್ ಆಗೋಯ್ತು ಅವನಿಗೆ. ಅವಾಗ ಸೂಚನೆ ಆಯ್ತು, ನೀನ್ ಗಣೇಶನ ಪೂಜೆ ಮಾಡಿಲ್ಲ, ಅದಕ್ಕೆ ನಿನಗೆ ನದಿ ದಾರಿ ಬಿಡ್ತಿಲ್ಲ ಅಂದಾಗ ಮಗುವನ್ನ ಕೆಳಗಿಟ್ಟು ಅಲ್ಲಿ ಗಣೇಶನ ಪೂಜೆ ಮಾಡಿದ್ದಕ್ಕೆ ನದಿ ದಾರಿ ಕೊಡ್ತು. ಈಗೆಲ್ಲ ಏನೇನೋ ಕಥೆಗಳನ್ನ ಹೇಳಿ ಭಗವಂತನ ರೂಪಗಳಿಗೆ ಅವಮಾನ ಆಗುವಂತಹ ಕೆಲಸಗಳಾಗ್ತಾ ಇದೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಸಮುದ್ರ ಸೇತು ಅಂತ ಅನ್ನೋದು ರುದ್ರದೇವರು ಮಾಡಿದ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ರಾಮದೇವರು ಪ್ರತಿಷ್ಠೆಯನ್ನು ಮಾಡಿದ್ದರು. ಅದು ಮೊದಲು ಮಾಡಿದ್ರೋ ಆಮೇಲೆ ಮಾಡಿದ್ರೋ ಗೊತ್ತಿಲ್ಲ ನಮಗೆ. ಶಾಸ್ತ್ರೀಯವಾಗಿ ಸೇತು ನಿರ್ಮಾಣ ಆಗೋದಕ್ಕಿಂತ ಮೊದಲೇ ರುದ್ರದೇವರನ್ನ ಪ್ರತಿಷ್ಠೆ ಮಾಡಿ ಸೇತು ನಿರ್ಮಾಣ ಮಾಡಿ ಅವರು ಹೋಗಿತ್ತು. ಅದರಿಂದ ಧನುಷ್ಕೋಟಿ ಅಂತ ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರ. ರಾಮದೇವರ ಆದೇಶ ಮಾಡ್ತಾರೆ, ಇಡೀ ಭಾರತ ದೇಶದ ಯಾತ್ರೆಯನ್ನು ಮಾಡೋದು ಒಂದೇ, ಧನುಷ್ಕೋಟಿಯಲ್ಲಿ ಒಂದು ಸಲ ಸ್ನಾನ ಮಾಡೋದು. ಶ್ರೀ ಭಾರತಸ್ಥ ಬಹುತೀರ್ಥ ನಿಷೇವಣೇನ ಲಭ್ಯಂ ಫಲಂ ದಿಶತಿ ತನ್ಮಮ ಸೇತು ಖಂಡಃ ಇತ್ತಂ ಧೀಯವ ಪರಿವರ್ತಿತ ಚಾಪಕೋಟ್ಯ ಚಿಚ್ಛೇದ ಸೇತುವಧಿಕಂ ರಘುಪುಂಗವೋತ್ರ ಜನಾ ನಾನಾ ದಾನಾಧ್ಯೇನ ಯಜನ ಪೂರ್ತ ವಿಧಿನ
ವೃಥಾ ಖಿನ್ನ ದೈನ್ಯಂ ಭಜತ ನಿಜ ನಿಶ್ರೇಯಸ ಕೃತೆ ಸುರಶ್ರೇಣಿ ಕ್ಷೋಣಿ ಸಕಲಾಭೀಷ್ಟ ಫಲದ ಧನುಷ್ಕೋಟಿ ಭೇಟಿ ಸುಕೃತ ಸುಜನಸ್ಯಾಸ್ತಿ ಮಹತಿ ಅಂತ ಧನುಷ್ಕೋಟಿ ಅನ್ನೋದು ರಾಮದೇವರು ಮುಚ್ಚಿಟ್ಟ ಪುಣ್ಯದ ಪೆಟ್ಟಿಗೆ. ನಾವು ಧನುಷ್ಕೋಟಿ ಅಂತಂದ್ರೆ ಸುಮ್ಮನೆ ಸಮುದ್ರ ನೋಡ್ಕೊಂಡ್ ಬರಕ್ ಹೋಗ್ತೀವಿ ಅಷ್ಟೇ. ವಾ, ಧನುಷ್ಕೋಟಿ ಅಂತನ್ನೋದು ರಾಮದೇವರು ಮುಚ್ಚಿಟ್ಟ ಪುಣ್ಯದ ಪೆಟ್ಟಿಗೆ. ಯಾರು ಎಷ್ಟು ಸ್ನಾನ ಮಾಡ್ತಾರೆ ಅಷ್ಟು ಪೆಟ್ಟಿಗೆ ಓಪನ್ ಆಗತ್ತೆ, ಅಷ್ಟು ಪುಣ್ಯವನ್ನು ಬ್ಯಾಗ ತುಂಬ್ಕೊಂಡ್ ಬರ್ಬೋದು. ನಾವು ತಗೊಳ್ಳೋ ಶಂಖಗಳು ಚಿಪ್ಪುಗಳು ತಗೊಂಡ್ಬರ್ತೀವಿ. ಧನುಷ್ಕೋಟಿ ಪ್ರಯೋಜನಕ್ಕಿಲ್ಲ. ಧನುಷ್ಕೋಟಿ ಅತ್ಯಂತ ಪ್ರಸಿದ್ಧವಾದ ಅತ್ಯಂತ ಪ್ರಧಾನವಾದ ಕ್ಷೇತ್ರ. ಅಂತಹ ಸಮುದ್ರ ಸೇತುವಿಗೆ ಬಲರಾಮದೇವರು ಬರ್ತಾರೆ. ಇದನ್ನು ಉಲ್ಲೇಖ ಮಾಡ್ತಾರೆ. ನಿಮ್ಮ ರಾಮೇಶ್ವರಕ್ಕೆ ಎಲ್ಲೋಗಿದ್ದಾನೆ ಬಲರಾಮ, ಸುಮ್ಮನೆ ಕೇಳಿ. ಅವರು ಹೇಳುವಂತ ಭಾಗವತಗಳು ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಅದರಲ್ಲಿ ದಶಮ ಸ್ಕಂದ ಬರುತ್ತೆ. ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ಬಲರಾಮ ಸಮುದ್ರ ಸೇತುವೆಗೆ ಹೋದ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ರಾಮನಾಥನ್ ನೋಡಕ್ ಬಂದ ಅಂತೇಳಿ ಹೇಳಿದ್ದಾರೆ. ಅಕಸ್ಮಾತ್ ರಾಮೇಶ್ವರ ಗುಡಿ ಇದ್ದಿದ್ರೆ ಬರ್ತಾ ಇರ್ಲಿಲ್ವ? ಈಗೆಲ್ಲ ಕುತರ್ಕಗಳನ್ನ ಮಾಡೋರಿಗೆ ನಾವೇನ್ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಸೇತು ಯಾತ್ರಾ ಅಂದ್ರೂ ಒಂದೇ, ರಾಮೇಶ್ವರ ಯಾತ್ರಾ ಅಂದ್ರೂ ಒಂದೆರಡು ಒಂದೇ. ಅಲ್ಲಿ ಸಮುದ್ರ ಸೇತು ಸ್ನಾನ ಮಾಡುವಂತಹ ಕ್ರಮ ಇದೆ. ಅಲ್ಲಿ ಮರಳಿನಲ್ಲಿ ಬಿಲ್ಲು ಬಾಣಗಳನ್ನು ಬರೆದು ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿ ಸ್ನಾನ ಮಾಡ್ಕೊಂಡು ಬರಬೇಕು. ರಾಮೇಶ್ವರದಲ್ಲಿ ಸಮುದ್ರ ತೀರದಲ್ಲಿ ಸ್ನಾನವನ್ನು ಮಾಡುವಾಗ ಮಣ್ಣಿನಿಂದ ಲಿಂಗವನ್ನು ಪೂಜೆ ಮಾಡಿ ಸೈಕತ ಲಿಂಗ ಪೂಜಾ ಅಂತ ಮಾಡಿ ಅದರ ಮೇಲೆ ಸುದರ್ಶನ ಸಾಲಿಗ್ರಾಮಗಳನ್ನಿಟ್ಟು ಅಭಿಷೇಕ ಮಾಡಿ ಪೂಜೆ ಮಾಡಿ ಅದಾದ ಮೇಲೆ ಸಮುದ್ರ ಸ್ನಾನ ಆದ್ಮೇಲೆ ತೀರ್ಥಗಳ ಸ್ನಾನ ಆದ್ಮೇಲೆ ರಾಮನಾಥ ಸ್ವಾಮಿಯ ದರ್ಶನ. ಇನ್ನು ಬದ್ರಿ ಯಾತ್ರೆ ಮಾಡುವಂತವರು, ಕಾಶಿ ಯಾತ್ರೆ ಮಾಡುವಂತವರಿಗೆ ವಿಶೇಷವಾಗಿ ರಾಮೇಶ್ವರ ಯಾತ್ರೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮೊದಲನೇ ಸಲ ರಾಮೇಶ್ವರಕ್ಕೆ ಬರಬೇಕು, ಅಲ್ಲಿ ಧನುಷ್ಕೋಟಿ ಸ್ನಾನ ಮಾಡಬೇಕು, ಅಲ್ಲಿಂದ ಮತ್ತೆ ರಾಮನಾಥನ ಗುಡಿ ಎದುರಿಗಿರುವಂತಹ ಸಮುದ್ರ ಸ್ನಾನವನ್ನು ಮಾಡಬೇಕು, ಅಲ್ಲಿ ಮರಳನ್ನು ತಗೋಬೇಕು, ಅಲ್ಲಿಂದ ಕಾಶಿಗೆ ಬರಬೇಕು, ಆ ಮರಳನ್ನ ಗಂಗೆಯಲ್ಲಿ ಹಾಕಬೇಕು, ಸಂಕಲ್ಪ ಪೂರ್ವಕ ಸ್ನಾನ ಮಾಡಬೇಕು, ಕಾಶಿಯಲ್ಲಿ ಗಂಗಾ ತಗೊಳ್ಬೇಕು. ಬದ್ರಿ ಯಾತ್ರೆ ಎಲ್ಲ ಆದ್ಮೇಲೆ ಮತ್ತೆ ರಾಮೇಶ್ವರಕ್ಕೆ ಬಂದು ಅಲ್ಲಿ ರಾಮನಾಥ ಲಿಂಗಕ್ಕೆ ಅಲ್ಲಿಂದ ಗಂಗೆಯನ್ನ ಸಮರ್ಪಣೆ ಮಾಡಿದಾಗ ಮಾತ್ರ ಕಾಶಿ ಯಾತ್ರಾ ಸಮಾಪ್ತಿ ಆಯ್ತು. ಇಲ್ಲ ಅಂತಂದ್ರೆ ಅರ್ಧಮರ್ಧ ಆಯ್ತು, ಕಾಶಿ ಯಾತ್ರಾ ಪೂರ್ಣ ಆಗಲಿಲ್ಲ. ಅಂದ್ರೆ ಆಸೇತು ಹಿಮಾಚಲ ಪರ್ಯಂತ ಯಾತ್ರಾ ಅನ್ನೋದ್ರಲ್ಲಿ ರಾಮೇಶ್ವರ ಅತ್ಯಂತ ಪ್ರಧಾನವಾಗಿ ನಿಂತಿರುವಂತಹ ಕ್ಷೇತ್ರ. ಅಲ್ಲಿ ಬಂದ ರಾಮನಾಥನನ್ನು ನೋಡಿದ್ದಾನೆ. ರಾಮೇಶ್ವರ ಅಂತ ದೇವರ ಹೆಸರು. ರಾಮೇಶ್ವರ ಅಂದ್ರೇನು? ರಾಮನಿಗೆ ಈಶ್ವರ, ರಾಮನಿಗೆ ಈಶ್ವರ ಅಂತ ಶೈವರಂತಾರೆ. ಇನ್ನೂ ಕೆಲವರಿದ್ದಾರೆ, ಭಸ್ಮಾನುಗಳ ಶೈವರು ಕೆಲವರಿದ್ದಾರೆ, ನಾನೇ ದೇವರು ಅಂತಂದವರು. ಅವರಿಗೆ ಎಲ್ಲ ಒಂದೇ, ರಾಮನು ಒಂದೇ, ಸೋಮನು ಒಂದೇ, ನಾನು ಒಂದೇ, ನೀವು ಒಂದೇ. ನಮ್ಗೆ ಅಭಿಷೇಕ ಆಗಲ್ಲ, ನಿಮ್ಗೆ ಅಭಿಷೇಕ ಆಗಲ್ಲ. ನನಗೂ ಶ್ರೀನಿವಾಸ ದೇವರಿಗೆ ವ್ಯತ್ಯಾಸ ಏನು ಹೇಳ್ತಾ ಇರ್ತಾರಲ್ಲ, ಬಾಲ ಒಂದಿಲ್ಲ ರೀ, ಸಾಕ್ಷಾತ್ ಆಂಜನೇಯರೇ ಅವರು ಅಂತ ಹೇಳ್ತಾ ಇರ್ತಾರಲ್ಲ. ಹಾಗೆಯೇ ಅವರಿಗೆಲ್ಲ ಎಲ್ಲ ಸರ್ವೈಕ್ಯವಾದಿಗಳಿಗೆ ಪ್ರತಿಮೆಯಲ್ಲಿರುವ ದೇವರಿಗೂ ನಮಗೂ ಭೇದ ಇಲ್ಲ. ಅವ್ರೇನಂತಾರೆ, ರಾಮ ಮತ್ತು ಈಶ್ವರ ಎರಡು ಒಂದೇ ಅಂತ ಹೇಳ್ತಾರೆ. ಅದು ಸರಿಗಿಲ್ಲ. ರಾಮನನ್ನೇ ಈಶ್ವರನನ್ನಾಗಿ ಪಡೆದವನು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ನಿರಂತರ ಪಾರ್ವತೀ ದೇವಿಗೆ ರಾಮನಾಮದ ಉಪದೇಶ ಮಾಡುವಂತಹ ಮಹಾನುಭಾವ ರುದ್ರದೇವರು ಪಾರ್ವತಿಯ ಜೊತೆಯಲ್ಲೇ ವಿರಾಜಮಾನರಾಗಿರುವಂತಹ ಕ್ಷೇತ್ರ ಅದು ರಾಮೇಶ್ವರದ ದಿವ್ಯ ಕ್ಷೇತ್ರ. ಅಂತಹ ಕ್ಷೇತ್ರಕ್ಕೆ ಬಲರಾಮದೇವರು ಬಂದಿದ್ದಾರೆ. ಅಲ್ಲಿ ಸ್ನಾನ ಮಾಡಿ ಬ್ರಾಹ್ಮಣರಿಗೆ 10,000 ಗೋದಾನವನ್ನು ಮಾಡಿದ್ದಾರೆ. ತತ್ರಾಯುತ ಮದಾಧೇನೂರ್ ಬ್ರಾಹ್ಮಣೇಭ್ಯೋ ಫಲಾಯುತ. ಬಲರಾಮದೇವರು ಸಮುದ್ರ ಸೇತುವಿನಲ್ಲಿ ಸ್ನಾನ ಮಾಡಿ 10,000 ಗೋವುಗಳನ್ನು ಬ್ರಾಹ್ಮಣನಿಗೆ ತಾವು ದಾನವನ್ನು ಮಾಡ್ತಾರೆ. ಅಲ್ಲಿಂದ ಇನ್ನು ರಾಮೇಶ್ವರ ಯಾತ್ರೆಯನ್ನು ಮುಗಿಸಿ ಮುಂದಿನ ಇಲ್ಲಿ ತನಕ ಎಲ್ಲ ಕ್ಷೇತ್ರ ಆಯಿತು. ಇವಾಗ ನದಿ. ಯಾವ ನದಿ? ಕೃತಮಾಲಾ ಅಂತ ಒಂದು ನದಿ. ಇವತ್ತು ನೈಯಾಟಿಕರ ಅಂತ ಕೇರಳದಲ್ಲಿ ಪ್ರಸಿದ್ಧವಾಗಿದೆ. ಘೃತಮಾಲಾ ಅಂತ ತಮಿಳುನಾಡಲ್ಲಿ ಆ ನದಿಯನ್ನು ಕರೀತಾ ಇದ್ದಾರೆ. ಅದನ್ನೇ ಆ ಘೃತಮಾಲೆಯ ಒಂದು ಪೋರ್ಷನ್ ಅನ್ನೇ ತಾಮ್ರಪರ್ಣಿ ಅಂತಲೂ ಕರೀತಾರೆ. ಆದ್ರೆ ಶಾಸ್ತ್ರದಲ್ಲಿ ಎರಡು ಬೇರೆ ಬೇರೆ ಹೇಳ್ತಾರೆ. ಕೃತಮಾಲಾ ನದಿ ಬೇರೆ, ತಾಮ್ರಪರ್ಣಿ ಬೇರೆ. 11ನೇ ಸ್ಕಂದ ಭಾಗವತದಲ್ಲಿ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ ಶುಕಾಚಾರ್ಯ, ಸ್ವಾಮಿ ದೇವರಲ್ಲಿ ಭಕ್ತಿ ಬರಬೇಕು ಅಂದ್ರೆ ಎಲ್ಲ ಜ್ಞಾನ ಪಡಿಬೇಕು, ಓದಬೇಕು, ಸ್ವಾಧ್ಯಾಯ ಮಾಡಬೇಕು ಅಂತೆಲ್ಲ ಹೇಳಿದ್ರಿ. ನಮಗದೆಲ್ಲ ಆಗಲ್ಲ. ಸ್ನಾನ ಮಾಡೋದ್ರಿಂದ, ನೀರು ಕುಡಿಯೋದ್ರಿಂದ ಭಕ್ತಿ ಬರಬೇಕು.
ಅದೊಂದು ಹೇಳಿ ನಮಗೆ. ಯಾವ ಯಾವ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ, ಯಾವ ಯಾವ ನದಿಗಳ ನೀರನ್ನು ಕುಡಿಯೋದ್ರಿಂದ ದೇವರಲ್ಲಿ ಭಕ್ತಿ ಬರುತ್ತೆ, ಸ್ವಲ್ಪ ಅದನ್ನು ಹೇಳಿ ಅಂದಾಗ ಶುಕಾಚಾರ್ಯರು ಹೇಳಿದ್ದು, ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾ ಪಯಸ್ವಿನಿ ಕಾವೇರಿ ಚ ಮಹಾಭಾಗ ಪ್ರತೀಚಿ ಚ ಮಹಾನದಿ ಯೇ ಪಿಬಂತಿ ಜಲಂ ತಾಸಾ ಮನುಜಾ ಮನುಜೇಶ್ವರ ಪ್ರಾಯೋ ಭಕ್ತ ಭವಿಷ್ಯಂತಿ ವಾಸುದೇವೇ ಅಮರಾಶಯ ಅಂತ 4 ನದಿಗಳಲ್ಲಿ ಸ್ನಾನ ಮಾಡೋದು, ಆ 4 ನದಿಗಳ ನೀರನ್ನು ಕುಡಿಯೋದು ದೇವರಲ್ಲಿ ಭಕ್ತಿ ಬರ್ಲಿಕ್ಕೆ ಕಾರಣ ಅಂತಾನೆ. ತಾಮ್ರಪರ್ಣಿ ನದಿ, ಎರಡನೆಯದು ಕೃತಮಾಲಾ ನದಿ, ಅದಾದ ಮೇಲೆ ಕಾವೇರಿ ನದಿ, 4ನೆಯದ್ದು ಪ್ರತೀಚಿ ಮಹಾನದಿ, ಟುವರ್ಡ್ಸ್ ವೆಸ್ಟ್ ಹರಿಯುವಂತಹ ಮಹಾನದಿ ಯಾವುದು ನೇತ್ರಾವತಿ. ಈ 4 ನದಿಗಳಲ್ಲಿ ಸ್ನಾನ ಮಾಡಿ ಆ ನದಿಗಳ ನೀರನ್ನು ಕುಡಿಯೋದ್ರಿಂದ ಪ್ರಾಯಶಃ 70% ಭಗವಂತನಲ್ಲಿ ಭಕ್ತಿ ಅನ್ನೋದು ಬರುತ್ತೆ ಅವರಿಗೆ. ಅಂತಹ ಭಗವಂತನಲ್ಲಿ ನಮಗೆ ಭಕ್ತಿಯನ್ನ ತಂದು ಕೊಡುವಂತಹ ವಿಶಿಷ್ಟವಾದ ತೀರ್ಥ ಅದು ಕೃತಮಾಲಾ ತೀರ್ಥ. ಅಲ್ಲಿ ಸ್ನಾನ ಮಾಡ್ತಾರೆ. ಅದಾದ ಮೇಲೆ ಅಲ್ಲಿ ಸ್ನಾನ ಮಾಡಿ ತಾಮ್ರಪರ್ಣಿ ನದಿಗೆ ಬರ್ತಾರೆ. ಕೃತಮಾಲಾ ತಾಮ್ರಪರ್ಣಿ, ತಾಮ್ರಪರ್ಣಿ ಅನ್ನುವಂತಹ ನದಿ, ಅದರ ಹೆಸರೇ ತಾಮ್ರಪರ್ಣಿ. ತಾಮ್ರಪರ್ಣಿ ಅಂತ ಯಾಕೆ ಕರೀತಾರೆ? ತಾಮ್ರ ಅಂದ್ರೆ ಏನು? ತಾಮ್ರ ಅಂದ್ರೆ ಯಾವುದು ಕೆಂಪಗಿರುತ್ತೆ ಅದನ್ನ ತಾಮ್ರ ಅಂತ. ಮುಕ್ತರಾದ್ಮೇಲೆ ನಾವೆಲ್ಲ ಕೆಂಪಗಾಗ್ಬಿಡ್ತೀವಿ, ಸುಟ್ಟೋಗ್ತೀವಿ ಅಂತ ಅರ್ಥ ಅಲ್ಲ. ಲಿಂಗದೇಹ ಅನ್ನೋದು ನಾಶ ಆಗುತ್ತೆ. ಕೆಂಪು ಅಂತ ಅನ್ನೋದು ವಾಸ್ತವಿಕವಾಗಿ ಶಾಸ್ತ್ರಶುದ್ಧವಾದ ಒಂದು ವರ್ಣ. ಆ ವರ್ಣದಲ್ಲಿ ಬಂಗಾರದಂತೆ ಹೊಳಿತಾ ಇರ್ತಾರೆ ಅಂತ. ನಮ್ಮನ್ನ ಬಂಗಾರದಂತೆ ಹೊಳೆಯುವಂತೆ ಮಾಡುವ ನದಿ, ಮುಕ್ತರನ್ನಾಗಿ ಮಾಡುವ ನದಿ ತಾಮ್ರಪರ್ಣಿ. ತಾಮ್ರಪರ್ಣಿ ಸ್ನಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ತಾಮ್ರಪರ್ಣಿ ನೀರನ್ನು ಕುಡಿದು ಬಿಡಬೇಕು. ಇವಾಗ ತಾಮ್ರಪರ್ಣಿ ನೀರು ಕುಡಿಬೇಡಿ ಅಂತ ಗೌರ್ಮೆಂಟೇ ಅನೌನ್ಸ್ ಮಾಡ್ತಾ ಇದೆ. ತಾಮ್ರಪರ್ಣಿ ಕುಡಿಬೇಡಿ, ನದಿ ನೀರು ಹಾಳಾಗಿ ಹೋಗಿದೆ ಅಂತ ಗೌರ್ಮೆಂಟೇ. ಯಾವ ನೀರು ಕುಡಿಯೋ ಆಗಿಲ್ಲ. ಅದಕ್ಕೆ ನಾವು ಯಾವ ನೀರು ಕುಡಿತೀವಿ ಅಂದ್ರೆ ಆರ್ಒ ನೀರು, ಏವೋ ನೀರು, ಆರ್ಒನ ಏನೋ, ಅದ್ರಲ್ಲಿ ಏನೂ ಇರಲ್ಲ, ಅದ್ರಲ್ಲಿ ನೀರೇ ಅಲ್ಲ ಅದು. ಎಲ್ಲ ಫಿಲ್ಟರ್ ಆಗಿ ಆಗಿ ಆಗಿ, ಹಾಲು ಅಷ್ಟೇ ಎಲ್ಲ ಪ್ಯಾಸ್ಚರೈಸೇಷನ್ ಅಂತ ಮಾಡಿ ಸಾರ ಎಲ್ಲ ತೆಗೆದು ತೆಪ್ಪ ಹಾಕಿದ್ರೆ ಹಾಲು ಯಾವುದು ಮೊಸರು ಯಾವುದು ಗೊತ್ತಾಗಲ್ಲ ಅಂತ ಹಾಲನ್ನು ಕುಡಿಯೋದು. ನೀರು ಯಾವುದು ಅಂದ್ರೆ ನೀರು ಕುಡಿದ್ಬಿಟ್ಟು ನೆಗಡಿ ಆಗ್ಬಿಟ್ಟು ಏನ್ ಮಾಡೋದು ಅಂತ ಹೇಳಿ ಅದನ್ನೇ ನೀರು ಕುಡಿಯೋದು. ಆ ನೀರು ಕುಡಿಯೋದ್ರಿಂದ ನೀರೇ ಅಲ್ಲ ಅದು. ನೀರಿಂದ ಬರಬೇಕಾದ ಸಾರವೇ ನಮಗಿಲ್ಲ. ಅನ್ನ ತಿನ್ನೋಣ ಅಂದ್ರೆ ಅಕ್ಕಿ ಆಗಿಲ್ಲ, ಹಣ್ಣಾಗಿಲ್ಲ. ಕಪ್ಪು ದ್ರಾಕ್ಷಿ ಕೊಟ್ರೆ ಹಾಗೆ ಬಾಯಿಗೆ ಹಾಕೊಂಡ್ರೆ ಪರವಾಗಿಲ್ಲ, 3-4 ಸಲ ತೊಳೆದು ತಿಂದ್ರೆ ಗ್ರೀನ್ ಆಗೋಗಿರುತ್ತದು ಅಲ್ವಾ. ಬಾಳೆಹಣ್ಣುಗಳಿಗೆ ಪೇಂಟ್ ಮಾಡಿಕೊಡ್ತಾರೆ, ಸೇಬಿಗೆ ಪೇಂಟ್ ಮಾಡ್ತಾರೆ, ಮಾವಿನ ಹಣ್ಣುಗಳನ್ನ ಔಷಧ ಹಾಕಿ ಹಣ್ಣು ಮಾಡಿಬಿಡ್ತಾರೆ. ತರಕಾರಿಗಳು ಯಾವುದು ಇಷ್ಟುದ್ದ ಇರುತ್ತೆ, ಹೀರೆಕಾಯಿ ಅಲ್ವಾ, 1 ಅಡಿ ಹೀರೆಕಾಯಿ ಎಷ್ಟು ಕಷ್ಟ. ಕುಂಬಳಕಾಯಿ ಅಂತೂ ಇಷ್ಟು ದಪ್ಪ ಇರುತ್ತೆ. ಇವಾಗ ನೋಡ್ಬೇಕು ನೀವು, ಸಾಲಿಗ್ರಾಮ ಇಷ್ಟು ದಪ್ಪ ಸಾಲಿಗ್ರಾಮ ಸಿಗುತ್ತೆ. ಎಲ್ಲ ಅಂಗಡಿಯಲ್ಲೇ ಮಾಡೋದಾದ್ರಿಂದ ಕೇಳ್ತಾರೆ, ಸಾಲಿಗ್ರಾಮ ಮಾಡ್ತಾ ಇದೀವಿ, ಸಾಲಿಗ್ರಾಮ ಸರ ಮಾಡಿಸ್ತಾ ಇದೀವಿ ದೇವರಿಗೆ, ಸಾಲಿಗ್ರಾಮ ಶಿಲೆ ಬೇಕು ಅಂತಂದಾಗ ಅವನು ಮಧ್ಯವರ್ತಿ ಕೇಳ್ತಾನೆ, ಬಂಡೆ ಬೇಕಾ, ಚಿಕ್ಕ ಕಲ್ಲು ಬೇಕಾ, ಚಕ್ರ ಇರ್ಬೇಕಾ, ಎಷ್ಟು ಚಕ್ರ ಇರ್ಬೇಕು ಹೇಳಿ ಆರ್ಡರ್ ತಗೊಂಡು ಎಲ್ಲ ಮಾಡಿಕೊಡುವ ಕ್ರಮ ಇವತ್ತು ಎಲ್ಲಾ ನಕಲಿ. ತಿನ್ನುವ ಅನ್ನದಿಂದ ಹಿಡಿದು ಕೊನೆಗೆ ಅದನ್ನೆಲ್ಲ ಊಟ ಮಾಡಿ 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 ನಮ್ಮ ಮನಸ್ಸು ಡೂಪ್ಲಿಕೇಟ್ ಆಗೋದು. ಹೊರಗಡೆ ಒಂದು ಮಾತಾಡೋದು, ಒಳಗಡೆ ಒಂದು ಮಾತಾಡೋದು. ಇಂತಹ ಸಂದರ್ಭದಲ್ಲಿ ಜ್ಞಾನ ಬರಲಿ, ದೇವರ ಅನುಗ್ರಹ ಆಗಲಿ, ಮೋಕ್ಷಕ್ಕೆ ಹೋಗೋಣ ಅನ್ನೋದು ಅಲ್ಲೆಲ್ಲೋ ಇದೆ, ನಾವಿಲ್ಲೆಲ್ಲೋ ಕೂತಿದ್ವಿ. ತಾಮ್ರಪರ್ಣಿ ನದಿ ಅತ್ಯಂತ ಶ್ರೇಷ್ಠವಾದಂತಹ ತೀರ್ಥ. ತಾಮ್ರಪರ್ಣಿ ಸರಿತ್ತೋಯಂ ಸೇವನೀಯಂ ಮುಮುಕ್ಷುಭಿಹಿ ಅಂತ ವಾದಿರಾಜನ ಪ್ರಾರ್ಥನೆ. ಮೋಕ್ಷ ಬೇಕು ಅಂತ ಆಸೆ ಇರುವ ಜ್ಞಾನಿಗಳೆಲ್ಲರೂ ಕೂಡ ತಾಮ್ರಪರ್ಣಿಯಲ್ಲಿ 1 ಬಾರಿಯಾದರೂ ಸ್ನಾನವನ್ನು ಮಾಡಬೇಕು ಅಂತ. ಅಲ್ಲಿ ತಾಮ್ರಪರ್ಣಿ ಸ್ನಾನ ಮುಗಿಸಿದ್ರು. ತಾಮ್ರಪರ್ಣಿ ಸ್ನಾನ ಮುಗಿಸಿ ಮಲಯಂಚ ಕುಲಾಚಲಂ, ಕುಲಪರ್ವತ, ಮಲಯ ಪರ್ವತ ಒಂದು ರಾಗ ಇದೆ, ಮಲಯ ಮಾರುತ. ಏನು ಮಲಯ ಮಾರುತ ಅಂದ್ರೆ? ಮಲಯ ಮಾರುತ ಅಂದ್ರೆ ಮಲಯ ಪರ್ವತದಲ್ಲಿ ತುಂಬಾ ಗಂಧದ ಮರಗಳು ಜಾಸ್ತಿ. ಆ ಗಂಧದ ಮರಗಳ ಮೇಲೆ ಬೀಸಿದ ಗಾಳಿ ಗಮ್ಮಂತ ವಾಸನೆ ಕೊಡುತ್ತೆ. ಹಾಗೆ ಮಲಯ ಮಾರುತ ಅನ್ನುವ ರಾಗ ಕಿವಿಗಳಿಗೆ ಆನಂದವನ್ನು ಕೊಡುತ್ತೆ ಅಂತ ಅರ್ಥ. ಮಲಯ ಮಾರುತ ಅಂತಂದ್ರೆ ಮಲಯ ಪರ್ವತದ ಮೇಲೆ ಬೀಸುವ ಗಾಳಿ ಎಷ್ಟು ಸಂತೋಷ ಕೊಡುತ್ತೆ, ಅಷ್ಟು ಸಂತೋಷವನ್ನು ಕೊಡುವ ರಾಗ ಮಲಯ ಮಾರುತ ರಾಗ ಅಂತ. ಆ ಮಲಯ ಪರ್ವತದಲ್ಲಿ ವಾಸ ಮಾಡುವಂತಹ ಮುನಿಗಳು ಯಾರು? ಅಗಸ್ತ್ಯರು. ನಮ್ಮ ದಕ್ಷಿಣ ದೇಶವನ್ನ ಸಾಮಾನ್ಯವಾಗಿ ಮುನಿಗಳು ಯಾರು ಚೂಸ್ ಮಾಡ್ಕೊಂಡಿದ್ದಿಲ್ಲ, ಯಾತ್ರೆಗೆ ಅಂತ ಬಂದವರೆಲ್ಲ. ನಾವು ನಾರ್ತ್ ಇಂಡಿಯಾಗೆ ಹೋದಾಗೆ
ನಾವು ಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರೋದೆಲ್ಲಿಗೆ? ನಮ್ಮ ಮನೆಗೆ. ಯಾತ್ರೆ ಹೋಗೋ 1 ತಿಂಗಳ ಮೊದಲೇ ಬದ್ರಿ ಸಮಾರಾಧನೆ ಡೇಟು ಫಿಕ್ಸ್ ಮಾಡ್ಕೊಂಡು ಯಾತ್ರೆಗೆ ಹೋಗ್ಬರ್ತೀವಿ ನಾವು. ನಮ್ಮ ಕ್ರಮ ಹಾಗೆ. ಎಲ್ಲ ಋಷಿ ಮುನಿಗಳು ದಕ್ಷಿಣ ದೇಶಕ್ಕೆ ಯಾತ್ರೆಗೆ ಬರ್ತಾರೆ, ಯಾತ್ರೆ ಮುಗಿಸ್ಕೊಂಡು ಮತ್ತೆ ಹೊರಟು ಹೋಗ್ತಾರೆ. ಆದ್ರೆ ದಕ್ಷಿಣ ದೇಶವನ್ನೇ ತಮ್ಮ ಕಾರ್ಯಕ್ಷೇತ್ರ ಅಂತ ಮಾಡಿಕೊಂಡ ಮುನಿಗಳಲ್ಲಿ ಪ್ರಧಾನರಾದ ಮುನಿಗಳು ಯಾರು? ಅಗಸ್ತ್ಯರು. ಅದಕ್ಕೊಂದು ಕಾರಣ ಇದೆ. ಅಗಸ್ತ್ಯ ಮಹಾಮುನಿಗಳು ಉತ್ತರ ದೇಶದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ರು. ಅವರ ಹೆಂಡತಿ ಲೋಪಾಮುದ್ರ ಅಂತ ಅವಳ ಹೆಸರು. ಚತುರ್ಮುಖ ಬ್ರಹ್ಮದೇವರ ಮಗಳಾಗಿತ್ತು. ಆದವು ಆದಿ ವಿಧಾತೃ ಮಾನಸ ಸುತ. ಅವಳೇ ಕವೇರ ಮುನಿಗಳ ಮಗಳಾಗಿ ಹುಟ್ಟುವುದು. ಅವಳ ಸೌಂದರ್ಯ ತುಂಬಾ ಅದ್ಭುತವಾಗಿತ್ತು. ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಆಯಿತು. ಯಾರಿಗೆ? ಅಗಸ್ತ್ಯ ಮುನಿಗಳಿಗೆ. ಮದುವೆ ಮಾಡ್ಕೊಳ್ಬೇಕು, ಯಾರನ್ನು ಮದುವೆ ಮಾಡ್ಕೊಳ್ಳಿ ಎನ್ನುವ ಕವೇರ ಮುನಿಗಳ ಮಗಳು ಕಾವೇರಿ ಅಂತ ಒಬ್ಳಿದ್ದಾಳೆ, ಲೋಪಾಮುದ್ರ ಅಂತ ಅವಳ ಹೆಸರು. ಅವಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ನನಗೆ ಆಸೆ ಆಗಿದೆ ಅಂತ ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಆದ್ರೆ ಅಗಸ್ತ್ಯರನ್ನ ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ ಉತ್ತರ ದೇಶದ ಋಷಿ ಮುನಿಗಳಿಗೆ. ಅದೇ ಸಮಯದಲ್ಲೇ ವಿಂಧ್ಯ ಪರ್ವತ ಬೆಳೀತಾ ಇದೆ ಮೇಲಕ್ಕೆ. ಆ ವಿಂಧ್ಯವನ್ನ ತಡೆಯೋರು ಯಾರು? ಯಾವ ಋಷಿಗಳು ಹೇಳಿದ್ರು ಕೂಡ ವಿಂಧ್ಯ ಕೇಳಲಿಲ್ಲ. ಅಗಸ್ತ್ಯರ ಮಾತು ಕೇಳ್ತಾನೆ. ಯಾಕೆ ಅಂದ್ರೆ ಅಗಸ್ತ್ಯರು ಇಷ್ಟೇ ಉಂಟ, ತುಂಬಾ ಹೈಟ್ ಅಲ್ಲ ಅಗಸ್ತ್ಯರು, ತುಂಬಾ ಕುಳ್ಳು. ಅಗಸ್ತ್ಯರಾದ್ರಿಂದ ಬಾಬಾ ಕಷ್ಟಪಡ್ತಾರೆ ಬೆಟ್ಟ ಹತ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ವಿಂಧ್ಯ ಏನ್ ಮಾಡ್ದ, ಸ್ವಾಮಿ ನೀವು ಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರೋ ತನಕ ನಾನು ಬೆಳೆಯೋದಿಲ್ಲ. ಅವ್ರೇನ್ ಮಾಡಿದ್ರು, ನಾನು ವಾಪಸ್ ಬರೋದೇ ಇಲ್ಲ, ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ ಅಂತ ಬಂದವರೇ ಲೋಪಾಮುದ್ರೆ ಕವೇರ ಮುನಿಗಳ ಮಗಳನ್ನ ನೋಡಿ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡ್ಮೇಲೆ ಅವಳಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ, ಸ್ವಾಮಿ ನೀವು ಹೆಂಡತಿ ಸ್ವಲ್ಪ ನದಿ ಮಾಡ್ಕೊಡಿ ಅಂತ ಎಲ್ಲ ಪ್ರಾರ್ಥನೆ ಆಯ್ತು. ಕೇಳಲಿಲ್ಲ. ಕೇಳದೇ ಇದ್ದಾಗ ನನ್ನ ಹೆಂಡತಿನ ಅಪಾರ ಮಾಡ್ಕೊಂಡು ಹೋಗ್ಬಿಡ್ತಾನೆ ಇಂದ್ರ ಅಂತ ಅವಳನ್ನ ನೀರನ್ನಾಗಿ ಮಾಡಿಕೊಂಡು ಅವರ ಕಮಂಡಲದಲ್ಲಿ ಇಟ್ಟುಕೊಂಡು ಚಂದ್ರಗಿರಿ ಅಂತ ಒಂದು ಪರ್ವತ, ತಲಕಾವೇರಿ ಇವತ್ತು ಕರೀತಾರೆ. ಆ ಚಂದ್ರಗಿರಿ ಪರ್ವತದಲ್ಲಿ ರುದ್ರದೇವರು ಕಮಂಡಲೇಶ್ವರ ಅಂತ, ಅದನ್ನ ಭಾಗಮಂಡಲ ಭಗಂಡೇಶ್ವರ ಅಂತ ಕರೀತಾರೆ. ಅಲ್ಲಿ ಅಗಸ್ತ್ಯರು ಧ್ಯಾನ ಮಾಡ್ತಾ ಕೂತಿರೋ ಕಾಲಕ್ಕೆ ಇಂದ್ರ ಏನ್ ಮಾಡ್ದ, ಕಾಗೆಯ ರೂಪದಲ್ಲಿ ಬಂದು ಆ ಕಮಂಡಲವನ್ನ ಕೆಳಗೆ ಬೀಳಿಸ್ಬಿಟ್ಟ. ಅಲ್ಲಿಂದ ಹರಿದವಳು ಯಾರು? ಕಾವೇರಿ. ಆದರೂ ಆದಿ ವಿಧಾತೃ ಮಾನಸ ಸುತ, ಪಶ್ಚಾತ್ ಕವೇರಾತ್ಮಜ, ಭೂಯ ಕುಂಭಜ ಭಾರ್ಯತಾ ಮಪಿಗತ, ಪಶ್ಚಾನ್ ನದಿ ರೂಪಿಣಿ. ಅಂತಹ ಕಾವೇರಿ ನದಿಯಲ್ಲಿ ಮುಖ್ಯವಾಗಿ ನಾವು ಸ್ನಾನ ಯಾವ ಕ್ಷೇತ್ರದಿಂದ ಮಾಡಿದ್ರೆ ಪುಣ್ಯ ಅಂತ ನೆನ್ನೆ ಎಲ್ಲ ಹೇಳಿದೆ, ಮತ್ತದನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಶ್ರೀರಂಗಾದಿಸ ಕುಂಭಕೋಣ ವಿಲಸನ್ ಮಾಯೂರ ಮಧ್ಯಾರ್ಜುನ ಶ್ವೇತಾರಣ್ಯ ಗುಹಸ್ಥಲೇಶು ಮಹಿತಾ ಸಖ್ಯಾತ್ಮಜ ಪಾತುನಃ. ವಿದ್ಯಾರತ್ನಾಕರ ಕಾವೇರಿ ಸ್ತೋತ್ರ. ಈ ರೀತಿಯಲ್ಲಿ ಆ ಕಾವೇರಿಯನ್ನ ಹೆಂಡತಿಯನ್ನಾಗಿ ಪಡೆದ ಮಹಾನುಭಾವರು ಕಾವೇರಿಯನ್ನ ನದಿಯನ್ನಾಗಿ ಮಾಡಿಬಿಟ್ಟು ಅವರು ಎಲ್ಲಿ ಕೂತರು? ತಿರುಗ್ತಾ ಇದ್ರು. ದಕ್ಷಿಣ ದೇಶ ಪೂರ್ಣ ತಿರುಗಿದ್ರು. ಅನೇಕ ರುದ್ರದೇವರ ಪ್ರತಿಮೆಗಳನ್ನೆಲ್ಲ ಸ್ಥಾಪನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕೆಲವು ದೈತ್ಯರು ಬೆಳಗ್ಗೆ ಎಲ್ಲ ಎದ್ದು ಬಂದು ಜನಗಳಿಗೆ ಮುನಿಗಳಿಗೆ ತೊಂದರೆ ಕೊಡೋದು, ರಾತ್ರಿ ಸಮುದ್ರದ ಒಳಗೆ ಸೇರ್ಕೊಂಡ್ರು. ಅವರ ವರ, ಸಮುದ್ರದ ಒಳಗೆ ನಾವು ವಾಸ ಮಾಡಬೇಕು, ನಮಗೇನು ತೊಂದರೆ ಕೊಡಬಾರದು. ಇಂತಹ ಸಂದರ್ಭ ಇಂದ್ರಾದಿ ದೇವತೆಗಳಿಗೆ ಮಹಾಪ್ರಯತ್ನ ಪಟ್ಟರು, ರಾಕ್ಷಸರನ್ನು ಕೊಲ್ಲಿಕ್ಕೆ ಆಗಲಿಲ್ಲ, ತೊಂದರೆ ಜಾಸ್ತಿ ಆಯಿತು. ಅವಾಗ ಏನು ಅಂದಾಗ ಬ್ರಹ್ಮದೇವರು ಕೇಳ್ತಾರೆ, ಅಗಸ್ತ್ಯ ಇದ್ದ ನೋಡಪ್ಪ, ಸಮುದ್ರದ ನೀರನ್ನ ಯಾರು ಕುಡಿತಾರೆ, ಸಮುದ್ರದ ನೀರು ಯಾರು ಕುಡಿತಾರೆ ಅವರಿಂದ ರಾಕ್ಷಸರ ಸಂಹಾರ ಆಗುತ್ತೆ, ಟ್ರೈ ಮಾಡುವುದು. ಸಮುದ್ರದ ನೀರು ಯಾರು ಕುಡಿಯೋರು ಅಂತ ಆಲೋಚನೆ ಮಾಡುವಾಗ ಅಗಸ್ತ್ಯ ಮುನಿಗಳನ್ನ ಕೇಳ್ತಾರೆ. ಅಗಸ್ತ್ಯರು ಹಾಗೆ ಆಗ್ಲಿ, ನಾನು ಸಮುದ್ರ ನೀರು ಕುಡಿತೀನಿ ಅಂತ ಈ ಸಮುದ್ರದ ಎದುರಿಗೆ ಬರ್ತಾರೆ. ಸಮುದ್ರದ ನೀರು ಕುಡಿಯೋದು ಹೇಗೆ ಆಲೋಚನೆ ಮಾಡಿದ್ರು. ಸಮುದ್ರದ ನೀರನ್ನ ಒಂದು ಆಚಮನದಂತೆ ಕೈಯಲ್ಲಿ ಅಭಿಮಂತ್ರಣ ಮಾಡಿ ಒಂದೇ ಸಲ ಕುಡಿದ್ರು. ಆ ದೈತ್ಯರಲ್ಲಿದ್ರು, ವಧೆ ಆಯಿತು, ಸಮುದ್ರ ಖಾಲಿ ಆಗೋದು. ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ? ಖಾಲಿಯ ಸಮುದ್ರ ತುಂಬಿಸೋದು ಹೇಗೆ? ನಡಿದ ಗಂಗಾ ನದಿ ತುಂಬಿಸಿದ್ದು ಅಂತ ಒಂದು ಮಾತು, ಕುಡಿದ ನೀರನ್ನ ಮೂತ್ರ ಮಾಡಿಬಿಟ್ರು. ಆದ್ದರಿಂದ ಸಮುದ್ರದ ನೀರು ಏನಾಗಿದೆ? ಉಪ್ಪಾಗಿದೆ ಅಂತ ಹೇಳಿ ಇನ್ನೊಂದು ವ್ಯಾಖ್ಯಾನ ಅಂತ. ಈ ದೃಷ್ಟಿಯಲ್ಲಿ ಅಗಸ್ತ್ಯೋ ಮುನಿ ಶಾರ್ದೂಲೋ ಭವಾಬ್ಧೇರ್ನ ಸಮುದ್ರೇ
ಚುಲುಕೀಕೃತ ಗಂಭೀರ ದುರ್ಭಿತಾಂಬೋಧಿ ಡಂಬರಹ ಅಂತ ವಾದಿರಾಜನ ಪ್ರಾರ್ಥನೆ. ಸಮುದ್ರದ ನೀರನ್ನು ಕುಡಿದು ದೇವತೆಗಳಿಗೆ ವಿಶೇಷ ಉಪಕಾರ ಮಾಡಿದ ಅಗಸ್ತ್ಯ ಮಹಾಮುನಿಗಳ ಅನುಗ್ರಹ ನಮ್ಮೆಲ್ಲರ ಮೇಲಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂತ ಅಗಸ್ತ್ಯರು ಮಲಯ ಪರ್ವತದಲ್ಲಿ ಕೂತು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಅಗಸ್ತ್ಯರ ದರ್ಶನವನ್ನು ಮಾಡ್ತಾರೆ, ಅಗಸ್ತ್ಯರಿಗೆ ನಮಸ್ಕಾರಗಳನ್ನು ಮಾಡ್ತಾರೆ, ಅಗಸ್ತ್ಯರ ಅನುಗ್ರಹವನ್ನು ಪಡೀತಾರೆ, ಅವರಿಂದ ಆಶೀರ್ವಾದವನ್ನು ತಗೊಳ್ತಾರೆ. ಅಗಸ್ತ್ಯರ ಆಶೀರ್ವಾದವನ್ನು ಪಡೆದಂತಹ ಬಲರಾಮದೇವರು ಅಲ್ಲಿಂದ ದಕ್ಷಿಣ ಸಮುದ್ರಕ್ಕೆ ಬಂದರು. ಈಗಿನ್ನೂ ರಾಮೇಶ್ವರ ದಕ್ಷಿಣ ಸಮುದ್ರ ಅಂದ್ರೆ ಇನ್ಯಾವ ದಕ್ಷಿಣ ಸಮುದ್ರ? ಸಮುದ್ರಗಳೆಲ್ಲ ಒಂದೇ ಕಡೆ ಸೇರುವ ಜಾಗ ರತ್ನಾಕರ ಅಂತ ಅಲ್ಲಿ ಬಂದು. ಯಾವ ಕ್ಷೇತ್ರ ಅದು? ಕನ್ಯಾಕುಮಾರಿ ಅಂತ ಇವತ್ತಿನ ಕ್ಷೇತ್ರ. ಕನ್ಯಾ ಅಂದ್ರು ಒಂದೇ, ಕುಮಾರಿ ಅಂದ್ರು ಒಂದೇ. ಇವತ್ತೇನಾಗ್ತಿದೆ? ಕನ್ಯಾಕುಮಾರಿ. ಕುಮಾರಿ ಅಂದ್ರು ಕನ್ಯಾ ಅಂತಲೇ ಅರ್ಥ, ಕನ್ಯಾ ಅಂದ್ರು ಕುಮಾರಿ ಅಂತಲೇ ಅರ್ಥ. ಅಲ್ಲಿ ಎರಡೂ ಸೇರಿ ಕನ್ಯಾಕುಮಾರಿ ಅಂತ ಮಾಡ್ಕೊಡಿಸಿದ್ದಾರೆ. ಇದ್ರ ಬಗ್ಗೆ ನಾನು ಅವತ್ತು ಹೇಳಿಬಿಟ್ಟಿದ್ದೇನೆ, ವಿಸ್ತಾರವಾಗಿ ಹೇಳೋಷ್ಟಿಲ್ಲ. ಎಲ್ಲಿ ದಕ್ಷಿಣ ತತ್ರ ಕನ್ಯಾಖ್ಯಂ ದುರ್ಗಾಂ ದೇವೀಂ ದದರ್ಶಸಃ. ಅಲ್ಲಿ ದರ್ಶನ ಮಾಡಿದ್ದು ಯಾವ ದೇವಿಯನ್ನು ದರ್ಶನ ಮಾಡಿದ್ರು? ಕನ್ಯಾಕುಮಾರಿಯಲ್ಲಿ ದುರ್ಗಾದೇವಿಯ ದರ್ಶನವನ್ನು ಮಾಡಿದ್ರು. ಆ ದುರ್ಗಾದೇವಿ ಯಾರು? ಲಕ್ಷ್ಮಿಯೋ ಪಾರ್ವತಿಯೋ? ಪಾರ್ವತಿ ಅಂತೂ ಖಂಡಿತ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಪರಶುರಾಮ ಅವನ ಹೆಂಡತಿ ದುರ್ಗಾದೇವಿ. ಆ ದುರ್ಗಾದೇವಿಯ ದರ್ಶನವನ್ನು ಮಾಡ್ತಾರೆ. ಅಲ್ಲಿ ಕನ್ಯಾತೀರ್ಥ ಅಂತ ಒಂದು ತೀರ್ಥ ಇವತ್ತು ಚರ್ಚ್ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ನಾವು ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಅವರೇ ಜಾಸ್ತಿ ಇದೆ. ಈ ದೃಷ್ಟಿಯಲ್ಲಿ ಇವತ್ತಿನ್ಯಾವುದೋ ಸರೋವರವನ್ನು ಇದು ಕನ್ಯಾತೀರ್ಥ ಅಂತ ತೋರಿಸ್ತಾರೆ. ಇಲ್ಲಿ ಏನು ಸಮಸ್ಯೆ ಇಲ್ಲ, ಸ್ನಾನ ಮಾಡ್ಕೊಂಡು ಬರ್ಬೋದು. ಈಗ ಬದರಿಗೆ ಹೋದ್ರೆ ಬಿಸಿನೀರು ಕುಂಡ ಅಂತ ಸ್ನಾನ ಮಾಡ್ತೀವಲ್ಲ, ಅಲ್ಲೆಲ್ಲೋ ಬಿಸಿನೀರು ಬರುತ್ತೆ, ಒಂದು ಪೈಪ್ ಹಾಕಿ ಇಲ್ಲಿ ಬಿಡ್ತಾರೆ. ಇದೇ ಬಿಸಿನೀರು ಕುಂಡ, ಸ್ನಾನ ಮಾಡ್ಕೊಂಡು ಬರಲ್ಲ ನಾವು. ನಮ್ಮ ಮನೆಯ ಬಕೆಟಲ್ಲೇ ಗಂಗೆಯ ಯಮುನೆ ಜೈವ ಅಂತ ಹೇಳಲ್ವಾ? ಹಾಗೆ ನಿಜವಾದ ಕನ್ಯಾತೀರ್ಥ ಎಲ್ಲಿದೆ? ಅಲ್ಲೆಲ್ಲೋ ಇದೆ. ಇವಾಗಿರೋ ಕನ್ಯಾತೀರ್ಥ ಯಾವುದೋ ಇನ್ಯಾವುದೋ ಇಲ್ಲಿ ಪರವಾಗಿಲ್ಲ, ಕ್ಷೇತ್ರದಲ್ಲಿರುವ ನೀರೆಲ್ಲ ಕನ್ಯಾತೀರ್ಥವೇ. ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಯಾತ್ರೆ ಮಾಡಿ ಆ ಕನ್ಯಾತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಚಾತುರ್ಮಾಸ್ಯಕ್ಕೆ ರಾಮೇಶ್ವರಕ್ಕೆ ಹೋದರು ಅಂತ ಉಲ್ಲೇಖ. ಮಧ್ವ ವಿಜಯದಲ್ಲಿ ಸ್ನಾತ್ವಾತ್ರ ತೀರ್ಥೆ ಶ್ವಚಿರೇಣ ಕನ್ಯಕಾ ತೀರ್ಥೆ ಸುತೀರ್ಥೆ ಸುಖತೀರ್ಥ ಆಪ್ಲುತಃ ಅಂತ ಮಧ್ವಾಚಾರ್ಯರು ಸಮುದ್ರ ಸ್ನಾನ ಮಾಡಿ, ಕನ್ಯಾತೀರ್ಥ ಸ್ನಾನ ಮಾಡಿ, ದುರ್ಗಾ ದರ್ಶನ ಮಾಡಿ ರಾಮೇಶ್ವರಕ್ಕೆ ಹೋಗಿ ಚಾತುರ್ಮಾಸ್ಯ ಕೂತರು ಅಂತ ಉಲ್ಲೇಖ ಬರುತ್ತೆ. ಮಧ್ವಾಚಾರ್ಯರು ಯಾತ್ರೆ ಮಾಡಿದ ಕ್ಷೇತ್ರ, ಬಲರಾಮದೇವರು ಯಾತ್ರೆ ಮಾಡಿದ ಕ್ಷೇತ್ರ, ವಾದಿರಾಜರು ಯಾತ್ರೆ ಮಾಡಿದ ಕ್ಷೇತ್ರ, ದುರ್ಗಾದೇವಿ ನಾರಾಯಣ ಪರಶುರಾಮ ದೇವರನ್ನ ವಿಶೇಷ ಉಪಾಸನೆ ಮಾಡ್ತಾ ಇರತಕ್ಕಂತಹ ಕ್ಷೇತ್ರ, ಕನ್ಯಾತೀರ್ಥ ಇರುವಂತಹ ಕ್ಷೇತ್ರ. ಕನ್ಯಾತೀರ್ಥ ಆ ದುರ್ಗಾ ದರ್ಶನವನ್ನ ಪ್ರತಿಯೊಬ್ಬರೂ ಮಾಡಬೇಕಾದ ಕರ್ತವ್ಯ. ಅಲ್ಲಿ ಇನ್ನೊಂದು ಸರೋವರ ಇದೆ, ಪಂಚಾಪ್ಸರಸ ತೀರ್ಥ ಅಂತ ಒಂದಿದೆ. ಬರೀ ಬಲರಾಮ ಮಾತ್ರ ಯಾತ್ರೆ ಮಾಡಿದ್ದಲ್ಲ, ಅರ್ಜುನ ಯಾತ್ರೆ ಮಾಡಿದ ಕ್ಷೇತ್ರವು ಅವ್ರಿಗೆ ಮಹಾಭಾರತದಲ್ಲಿ ಬರುತ್ತೆ. ಅರ್ಜುನ ಅವರವರೇ ಒಂದೇ ಹೆಣ್ಣು ಮಕ್ಕಳು 5 ಜನ ಮದುವೆ ಆಗಿದಾರಲ್ಲ, ಮದುವೆ ಆದಾಗ ಸಂಸಾರ ಮಾಡೋದು ಹೇಗೆ ಅನ್ನುವ ಜಿಜ್ಞಾಸೆ ಬಂದಾಗ ನಾರದರಂತಾರೆ, ಗಲಾಟೆ ಮಾಡ್ಕೊಳ್ಬೇಡ್ರಪ್ಪ, ಒಬ್ಬೊಬ್ರು ಒಂದೊಂದು ವರ್ಷ ಸಂಸಾರ ಮಾಡ್ಕೊಂಡಿದ್ರಿ, ಒಬ್ಬರ ಜೊತೆ ಇರುವಾಗ ಇನ್ನೊಬ್ಬ ಅಂತಃಪುರಕ್ಕೆ ಹೋಗಿ ನೋಡ್ಬಿಟ್ರೆ ಅವನು ತೀರ್ಥಯಾತ್ರೆ ಮಾಡಬೇಕು. ನಾರದರ ಒಂದು ಕಂಡೀಷನ್. ಧರ್ಮರಾಜ ಇವರು ಇಬ್ಬರಿದ್ರು, ಯಾರಿಗೋ ತೊಂದರೆ ಆಯಿತು, ಆಯುಧಗಳು ಆ ರೂಮಲ್ಲೇ ಇತ್ತು. ಅರ್ಜುನನ್ಗೆ ಇವಾಗ ಆಲೋಚನೆಗೆ ಬಂತು, ಅಣ್ಣ ದ್ರೌಪದಿಯು ಒಳಗಿದ್ದಾರೆ, ಆಯುಧ ತಂದ್ರೆ ಅವ್ರನ್ನ ನೋಡಿದಾಗತ್ತೆ, ಹೋಗ್ಲಿ ಆಯುಧವೇ ಮುಖ್ಯ ಅಂತಂದ. ಬ್ರಾಹ್ಮಣನ್ ಕಾಪಾಡ್ದ. ನೋಡಪ್ಪ ಅಣ್ಣ ಅತ್ತಿಗೆ ನೋಡಿದ್ಯಾ, ತೀರ್ಥಯಾತ್ರೆ ಮಾಡ್ಬೇಕು ನೀನು. ಎಲ್ಲಾ ಕಡೆ ಯಾತ್ರೆ ಮಾಡ್ತಾ ಮಾಡ್ತಾ ಪಾಂಡ್ಯ ದೇಶಕ್ಕೆ ಬರ್ತಾನೆ. ಪಾಂಡ್ಯ ದೇಶದಲ್ಲಿ ಪಾಂಡ್ಯರಾಜ ಮಣಲೂರು ಅಂತ ಒಂದು ಕ್ಷೇತ್ರ ಇವತ್ತೂ ಇದೆ. ಆ ಮಣಲೂರು ಕ್ಷೇತ್ರದ ರಾಣಿ, ಪಾಂಡ್ಯದ ರಾಣಿ, ಅವಳು ಚಿತ್ರಾಂಗದ ಅಂತ ಅವಳ ಹೆಸರು. ಆ ಚಿತ್ರಾಂಗದೆಯನ್ನು ಮದುವೆ ಮಾಡ್ಕೊಂಡ. ಮದುವೆ ಮಾಡ್ಕೊಂಡ್ಮೇಲೆ ಅವಳಿಗೊಂದು ಮಗು ಹುಟ್ಟಿತು. ಪುತ್ರಿಕಾ ಪುತ್ರ ನ್ಯಾಯದಿಂದ ಆ ಮಗುವಿಗೆ ಬಭ್ರುವಾಹನ ಅಂತ ನಾಮಕರಣ ಮಾಡ್ತಾರೆ. ಅವನನ್ನು ಅಲ್ಲೇ ರಾಜನನ್ನ ಕೊಟ್ಟ ತೀರ್ಥಯಾತ್ರೆ ಮುಂದುವರಿಸ್ತಾ ಬಂದ. ಮಣಲೂರು ಅನ್ನುವ ಕ್ಷೇತ್ರ ಇಲ್ಲೇ ಹತ್ತಿರದಲ್ಲಿ ಬರುತ್ತೆ, ಮಧುರೆ ಹತ್ತಿರದಲ್ಲಿ ಮಣಲೂರು ಅನ್ನುವ ಕ್ಷೇತ್ರ ಇವತ್ತೂ ಇದೆ. ಬಭ್ರುವಾಹನನ ಒಂದು ರಾಜ್ಯ. ಅಲ್ಲಿಂದ ಇನ್ನು ಮುಂದಕ್ಕೆ ಬಂದಾಗ ಕನ್ಯಾಕುಮಾರಿಗೆ ಬರ್ತಾನೆ. ಕನ್ಯಾತೀರ್ಥ ಸ್ನಾನ ಮಾಡ್ತಾನೆ, ಸಮುದ್ರ ಸ್ನಾನ ಮಾಡ್ತಾನೆ, ದೇವಿ ದರ್ಶನ ಮಾಡ್ತಾನೆ. ಹತ್ತಿರದಲ್ಲೇ ಒಂದು ಸರೋವರ ಇತ್ತು, ಒಳ್ಳೆ ಸರೋವರ.
ಸ್ನಾನ ಮಾಡಕ್ ಹೋದ. ಮುನಿಗಳಂದ್ರು 5 ಮೊಸಳೆಗಳಿದೆಯಪ್ಪ ಸರೋವರದಲ್ಲಿ, ಸ್ನಾನ ಮಾಡಬೇಡ ಹಾಗೆಲ್ಲ. ಇರ್ಲಿ ಪರವಾಗಿಲ್ಲ, ಸ್ನಾನ ಮಾಡ್ತೀನಿ ಅಂತ. ಅವ್ರು 5 ಜನ ಅಪ್ಸರೆ ಒಬ್ಬ ಮುನಿಗಳಿಗೆ ಅಪಚಾರ ಮಾಡಿ ಅಲ್ಲಿ ಮೊಸಳೆಯಾಗಿ ಬಿದ್ದುಬಿಟ್ರು. ಶಾಪದ ಪರಿಹಾರ ಹೇಗೆ ಅಂತ ಕೇಳಿದ್ದಕ್ಕೆ, ಯಾರು ನಿಮ್ಮ 5 ಜನಗಳನ್ನ ಒಟ್ಟಿಗೆ ಮೇಲೆ ಬಿಸಾಕ್ತಾನೆ ಅವನಿಂದ ನಿಮಗೆ ಶಾಪದ ಮೋಚನೆ ಅಂತ. ಅರ್ಜುನ ಕೆಳಗಿಳಿದ. 5 ಜನ ಅಪ್ಸರೆಯರು ಅವನ ಕಾಲಿಡಿದ್ರು. 5 ಮೊಸಳೆಗಳನ್ನ ಒಟ್ಟಿಗೆ ತೀರ್ಥದಿಂದ ಮೇಲೆ ಹಾಕಿದ. ಅವರಿಗೆಲ್ಲ ಶಾಪದ ಮೋಚನೆ ಆಯ್ತು. ಆ ತೀರ್ಥ ಯಾವುದು? ಪಂಚಾಪ್ಸರಸ ತೀರ್ಥ. ಇವತ್ತು ಎಲ್ಲಿದೆ ಅಂತ ಗೊತ್ತಿಲ್ಲ, ಕನ್ಯಾಕುಮಾರಿ ಒಳಗೆ ಹುಡ್ಕೊಂಡ್ ಬರ್ಬೇಕಷ್ಟೇ. ಆ ಪಂಚಾಪ್ಸರಸ ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ. ತತಃ ಫಾಲ್ಗುಣ ಮಾಸಾದ್ಯ ಪಂಚಾಪ್ಸರಸ ಮುಕ್ತಮಂ. ಅರ್ಜುನ ತೀರ್ಥ ಅಂತ ಇನ್ನೊಂದು ತೀರ್ಥಕ್ಷೇತ್ರ ಇದೆಯಂತೆ. ಭಾಗವತ ನೋಡಿ ನಾವು ತಿಳ್ಕೊಳ್ಬೇಕಷ್ಟೇ. ಅಂತೆ ಅಂತಾಗಿದೆ. ಇವತ್ತು ಎಲ್ಲಿದೆ ಅಂತ ಗೊತ್ತಿಲ್ಲ. ತಿರುಪತಿಗೆ ನಾವು ಹೋದ್ರೆ ಮಧ್ವತೀರ್ಥ ಅಂತ ತಿರುಪತಿಯಲ್ಲಿದೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಮಧ್ವತೀರ್ಥ ಎಲ್ಲಿದೆ? ತಿರುಪತಿಗೆ ಹೋಗಿ ನಾಮಮುದ್ರೆ ಹಾಕೊಂಡ್ರೆ ಹೋಗಲ್ಲಿ ಅಂತ. ಇನ್ನು ಮಧ್ವತೀರ್ಥ ಅಂತ ಒಂದಿದೆ ಅಂದ್ರೆ ಅಷ್ಟೇ, ನೀ ಬರಲೇ ಬೇಡ ಇಲ್ಲಿಗೆ ಅಂತ. ಈ ಎಲ್ಲ ಕಾರಣಗಳಿಂದ ಕೆಲವು ತೀರ್ಥಗಳೆಲ್ಲ ಕಾಲಾಂತರದಲ್ಲಿ ಮುಳುಗಿ ಹೋಗುತ್ತೆ. ಕೆಲವು ತೀರ್ಥಗಳೆಲ್ಲ ಆ ಹೆಸರಿನ ಲೇಔಟ್ ಆಗಿಬಿಡುತ್ತೆ. ಕೊಲ್ಹಾಪುರದಲ್ಲಿ ತೀರ್ಥಗಳ ಮಯ. ಕೊಲ್ಹಾಪುರ ಅಂದ್ರೆ ಕಮಲ ಪತ್ರಗಳ ತೀರ್ಥದ ಮಯ. ಇವತ್ತು ಒಂದೇ ಒಂದು ಸರೋವರ ಸಿಗಲ್ಲ ಕೊಲ್ಹಾಪುರದಲ್ಲಿ ಹುಡುಕಿದ್ರೆ. ಎಲ್ಲ ಕಾಲೋನಿಗಳಾಗ್ಬಿಡುತ್ತೆ. ಎಲ್ಲ ಕಾಲೋನಿಗಳು. ತಿರುಪತಿಯಲ್ಲಿ 84 ಕೋಟಿ ತೀರ್ಥಗಳಿತ್ತು. ದೇವಾಲಯದ ಪುಷ್ಕರಣಿಗಳನ್ನೇ ಮುಚ್ಚುವಂತಹ ವ್ಯವಸ್ಥೆಗಳಾಗ್ತಾ ಇದೆ ಅನ್ನೋ ಕಾಲಕ್ಕೆ ಪುರಾಣದಲ್ಲಿ ಹೇಳಿ ತೀರ್ಥ ನೋಡ್ಕೊಂಡ್ ಬರ್ತೀನಿ ನಾನು ಅನ್ನೋದು ಅಲ್ಲಿ ಆಶ್ಚರ್ಯ ಸಂಗತಿ ಆಗುತ್ತೆ. ಒಟ್ಟಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ. ಅಲ್ಲಿಂದ ಎಲ್ಲಿ ಹೋದ? ಅಲ್ಲೊಂದು 10,000 ಗೋದಾನ ಮಾಡ್ದ ಬದರಾಮ. ಅಲ್ಲಿಂದ ಸ್ಯಾನಂದೂರು ಅನ್ನುವಂತಹ ಕ್ಷೇತ್ರಕ್ಕೆ ಬಂದ. ಸ್ಯಾನಂದೂರು ಅಂದ್ರೆ ಯಾವುದು? ನಮಗೆ ತಿರುವನಂತಪುರ ಅಂತ ಗೊತ್ತಾಗಬಹುದು. ತಿರುವನಂತಪುರದ ಪ್ರಾಚೀನ ನಾಮ ಯಾವುದು? ಸ್ಯಾನಂದೂರು ಅಂತ ಪುರಾಣದಲ್ಲಿ ಹೇಳಿದ ನಾಮ ಸ್ಯಾನಂದೂರ. ಅದಾದ್ಮೇಲೆ ಪದ್ಮನಾಭ ಇದ್ದಾನೆ, ಆದ್ದರಿಂದ ಅವನ್ನ ಹೆಂಗ್ ಕರೀತಾರೆ? ಅನಂತಪುರ. ಇವತ್ತು ತಿರುವನಂತಪುರ, ಅದು ಹೋಗಿ ತ್ರಿವೇಂದ್ರಂ ಅಂತ ಆಗಿದೆ. ದೇವರು ವಾಸ ಮಾಡುವಂತಹ ದಿವ್ಯವಾದಂತಹ ಕ್ಷೇತ್ರ. ಎಷ್ಟು ವಿಸ್ತಾರವಾಗಿ ದೇವರು ಮಲಗಿದ್ದಾರೆ ಅಲ್ಲಿ. 3 ಭಾಗದಲ್ಲಿ ದೇವರು ನೋಡಬೇಕು. ವೇದದಲ್ಲಿ ಒಂದು ಮಾತು ಬರುತ್ತೆ ಉಪನಿಷತ್ತಲ್ಲಿ, ಚಿಕ್ಕ ವಯಸ್ಸಿಂದ ದೇವರ ಧ್ಯಾನ ಮಾಡ್ತಾ ಬಂದ್ರೆ ತಲೆಯಿಂದ ಕಾಲು ತನಕ ದೇವರ ದರ್ಶನ ಆಗುತ್ತೆ. ಮಧ್ಯ ವಯಸ್ಸಿಂದ ದೇವರ ಸ್ತೋತ್ರ ಮಾಡ್ತಾ ಪಾಠ ಪ್ರವಚನಗಳು ಮಾಡ್ತಾ ಬಂದ್ರೆ ಮಧ್ಯದ ಮಾತ್ರ. ಕೊನೆ ವಯಸ್ಸಲ್ಲಿ ಪಾಠ ಪ್ರವಚನಕ್ಕೆ ಬಂದ್ರೆ ಮುಖ ಮಾತ್ರ ಅಂತ ಉಪನಿಷದ್ ವಾಕ್ಯ. ಯಾ ತೈತ್ತಿರೀಯ ನಿಗಮಾಂತಗ ಕಿಂ ವದಂತಿ ಸೇವಾತ್ರಯೋಚಿತ ಫಲತ್ರಿತಯಂ ವದಂತಿ. ತೈತ್ತಿರೀಯ ಉಪನಿಷತ್ತಲ್ಲಿ ಬರೋ ವಾಕ್ಯ. ಮಧ್ಯತೋ ನಗಂ ರಾಧಂ ಮಧ್ಯತೋಸ್ಮಾನ್ ರಾಧ್ಯತೆ ಅಂತ ಮಂತ್ರ. ಯಾವನೊಬ್ಬರು ನಡ್ಕೊಂಡ್ ಬರ್ತಾ ಇದ್ದಾರೆ ಅಲ್ಲಿ ಇದಾನೆ. ನಿಮ್ ತಲೆ ಮಾತ್ರ ನಂಗೆ ಕಾಣ್ತಾ ಇದೆ ಅಂತ ಯಾರು ಹೇಳಲ್ಲ. ಹೇಳ್ತೀವಾ? ನಿಮ್ ಕಾಲ್ ಮಾತ್ರ ಕಾಣ್ತಾ ಇದೆ ಅಂತ ಯಾರು ಹೇಳೋದಿಲ್ಲ. ಆದ್ರೆ ವೇದವಾಕ್ಯ ಹೇಳುತ್ತೆ, ದೇವರದ್ದು ಕೆಲವರಿಗೆ ತಲೆ ಮಾತ್ರ ಕಾಣುತ್ತೆ, ಹೊಟ್ಟೆ ಮಾತ್ರ ಕೆಲವರಿಗೆ ಕಾಣುತ್ತೆ, ಕೆಲವರಿಗೆ ಕಾಲ್ ಮಾತ್ರ ಕಾಣುತ್ತೆ. ನಂಬೋದು ಹೇಗೆ ಅಂದ್ರೆ ವಾದಿರಾಜರಂತಾರೆ, ಅನಂತಪುರಕ್ಕೆ ಹೋಗಿ 3 ಬಾಗಿಲು ದೇವರು ನೋಡ್ಕೊಂಡು ಬನ್ನಿ, ವೇದವಾಕ್ಯ ಪ್ರಮಾಣ ಅಂತ ಗೊತ್ತಾಗುತ್ತೆ. ತತ್ರತ್ಯ ಸಂಶಯಂ ಅಪಾಕುರುತೆ ಗಿರಿಮಧ್ಯ ವಕ್ತ್ರಂ ಕ್ರಮೇಣ ಘಟಯನ್ ದೃಶಿ ಪದ್ಮನಾಭ. ದಿವಾಕರ ಮುನಿಗಳಿಗೆ ದರ್ಶನ ಕೊಟ್ಟ ಭಗವದ್ ರೂಪ. ಇವತ್ತು ಅನಂತ ವ್ರತ ಅಂತ ನಾವೇನ್ ಮಾಡ್ತೀವಿ, ಪದ್ಮನಾಭ ವ್ರತ. ಆ ವ್ರತದ ಹುಟ್ಟು ಆ ಊರಲ್ಲಿ. ದಿವಾಕರ ಮುನಿಗಳಿಗೆ ಭಗವಂತ ಗುಹೆಯಲ್ಲಿ ದರ್ಶನವನ್ನು ಕೊಟ್ಟಂತಹ ಕ್ಷೇತ್ರ. ಅತ್ಯಂತ ವಿಸ್ತಾರವಾದ ಪ್ರತಿಮಾ. ಕಟುಶರ್ಕರ ಸಂಯೋಗದಿಂದ 14,000 ಸಾಲಿಗ್ರಾಮಗಳಿಂದ ನಿರ್ಮಾಣ ಮಾಡಿದಂತಹ ಬಂಗಾರದ ಪ್ರತಿಮೆ. ನೋಡ್ತಾ ಇದ್ದಾಗೆ ಪರಮಾನಂದ ಆಗ್ಬಿಡುತ್ತೆ. 3 ಬಾಗಿಲಲ್ಲಿ ನಾವು ದೇವರನ್ನು ನೋಡಬೇಕು ಅಂದ್ರೆ ವೈಕುಂಠದಲ್ಲಿ ಇನ್ಯಾಗಿರ್ಬೇಡ ಪದ್ಮನಾಭ. ಆದ್ದರಿಂದ ದೇವರನ್ನ ಪದ್ಮನಾಭ ಅಂತ ಕರೆಯೋದಿಲ್ಲ, ಅನಂತ ಪದ್ಮನಾಭ ಅಂತ. ಅವನ ಸ್ವರೂಪ ಅಪಾರವಾದದ್ದು. ಆ ದೇವರು ಕೂತಿಲ್ಲ. ಪದ್ಮನಾಭ ಏನ್ ಮಾಡ್ತಾ ಇದ್ದಾನೆ ಅಲ್ಲಿ? ನಿದ್ದೆ ಮಾಡ್ತಾ ಇದ್ದಾನೆ. ಯಾಕೆ ನಿದ್ದೆ ಮಾಡ್ತಾ ಇದ್ದಾನೆ ಪದ್ಮನಾಭ ಅಲ್ಲಿ? ನಿದ್ದೆ ಮಾಡಕ್ ಕೆಲವು ಕಾರಣ ಬೇಕು. ನಾವು ನಿದ್ದೆ ಮಾಡಕ್ ಕೆಲವು ಕಾರಣ ಏನು? ಚತುರ್ಮಾಸ ಬೆಳಗ್ಗೆ ಬೇಗ ಬಿಟ್ಟಿದೀವಿ ಅಲ್ವಾ? ಪ್ರವಚನ ಆಗ್ಬೇಕಾದ್ರೆ ಮಲ್ಕೊಂಡ್ಬಿಡೋದು. ನಮಗ್ ನಿದ್ದೆ ಮಾಡ್ಲಿಕ್ಕೆ ನಾನಾ ಕಾರಣಗಳು.
ಹಾಗೆ ಭಗವಂತ ನಿದ್ದೆ ಮಾಡ್ಲಿಕ್ಕೆ ನಾನಾ ಕಾರಣ. ವಾದಿರಾಜರಂತಾರೆ ಪದ್ಮನಾಭನ ಮುಂದೆ ನಿಂತು, ಪದ್ಮನಾಭ ಯಾಕೆ ಮಲಗಿದ್ದಾನೆ ಅಂತಂದ್ರೆ, ಕಿಂ ಲೋಕಾತ್ಮಕ ಪದ್ಮಕಂಪನ ಬಿಯ, ಹೊಟ್ಟೆಯಲ್ಲಿ ಕಮಲ ಇದೆ, ಅವನು ಮಲಗಿದಾಗ ಅಲ್ಲಾಡ್ಬಿಟ್ರೆ ಕಮಲ ಏನಾಗುತ್ತೆ, ಬಿದ್ದೋಗತ್ತೆ ಅನ್ನೋ ಭಯದಿಂದ ಮಲಗಿದ್ಯಪ್ಪ. ಅಥವಾ ಕಮಲದಲ್ಲಿ ಯಾರಿದ್ದಾರೆ, ಪುತ್ರ ಪ್ರಿಯೇಣ, ಅಥವಾ ಕಮಲದಲ್ಲಿ ಕೂತ ನನ್ನ ಮಗ ಕೆಳಗೆ ಬಿದ್ದೋಗ್ತಾನೆ ಅನ್ನೋ ಭಯದಿಂದ ಮಲಗಿದ್ಯಾ? ಇಲ್ಲ, ನಾಗಾಗ್ರೇಸರ ಭೋಗ ಸೌಭಗ ಕೃತ ಸ್ನೇಹೇನ ವಾಹದೇಶಂ. ನಿದ್ದೆ ಮಾಡುವಾಗ ಹಾಸಿಗೆ ಚೆನ್ನಾಗಿರ್ಬೇಕು. ಯಾವ್ಯಾವ್ದು ಹಾಸಿಗೆ ಮೇಲೆ ನಿದ್ದೆ ಮಾಡಿಬಿಟ್ರೆ ಬೆನ್ನೆಲ್ಲ ನೋವ್ತಾ ಇದೆ, ಯಾಕಾದ್ರೂ ಮಲ್ಕೊಂಡ ನಾವು. ನಿದ್ದೆ ಮಾಡುವಾಗ ಹಾಸಿಗೆ ಆಗಿರ್ಬೇಕು, ಆನಂದವಾಗಿರ್ಬೇಕು. ಹಾಗೆ ಶೇಷದೇವರೆನ್ನುವ ಹಾಸಿಗೆ ತಂಪಾಗಿರುತ್ತೆ. ಆ ಶೇಷನ ಹಾಸಿಗೆಯ ಮೇಲೆ ಮಲಗಿ ಆನಂದವಾಗಿದೆ ಅಂತ ನಿದ್ದೆ ಮಾಡ್ತಾ ಇದೆಯಾ? ಅಥವಾ ಅಲ್ಲಿ ಆಗಮುಕ್ತವಾದ ನೈವೇದ್ಯ ಅಲ್ವಾ, ಅರ್ಧ ಗಂಟೆ ಒಂದೊಂದ್ಸಲ ತೆರೆ ಹಾಕ್ತಾ ಇರ್ತದೆ. ತೆರೆ ಹಾಕಿ ದೇವರಿಗೆ ತೋರಿಸಿ, ದೇವರಿಗೆ ತೋರಿಸೋದು, ನಾನು ಗುಡ್ಡೆ ಬಾಯಲ್ಲಿ ಹಾಕೊಂಡು ಅದಕ್ಕೋಸ್ಕರವೇ ತೆರೆ ಹಾಕೋದು. ಒಂದು ಕ್ಷೇತ್ರ, ಪ್ರಸಿದ್ಧವಾದ ಕ್ಷೇತ್ರ. ನಾನು ನನ್ನ ಫ್ರೆಂಡ್ಸು ತಿರುಪತಿಯಲ್ಲಿ ನಾವು ಒಟ್ಟಿಗೆ MA ಮಾಡಿದ್ದು. ಒಟ್ಟಿಗೆ ಮಾಡಿದಾಗ ಹಾಗೆ ಫ್ರೆಂಡ್ ಆಗೋದ. ದೊಡ್ಡ ದಿವ್ಯ ದೇಶಗಳಲ್ಲಿ ಒಂದು, ನಾನು ಹೆಸರು ಬೇಡ, ಆ ದಿವ್ಯ ದೇಶದಲ್ಲಿ ಒಂದು, ಪ್ರತಿ ವರ್ಷ ವಿದ್ಯೋತ್ಸವ ಅಲ್ಲಿ ಇಲ್ಲಿ ಭೇಟಿ ಆಗ್ತಾ ಇರ್ತೀವಿ. ಬಾ ನಮ್ಮ ಗುಡಿ ಇದೆ, ಕರ್ಕೊಂಡು ಹೋಗ್ತೀವಿ ಬಾ ಅಂತ. ಸರಿ ಆಯ್ತು ಅಂತ ಹೋದ್ರೆ ಅಲ್ಲಿ ಪಾರಾಯಣ, ಇದೆ ಧನುರ್ಮಾಸ, ಪಾರಾಯಣ ಎಲ್ಲ ಆಯ್ತು, ದಿವ್ಯ ದೇಶ ಪಾರಾಯಣ ಎಲ್ಲ ಆದ್ಮೇಲೆ ಒಳಗೆ ಕರ್ಕೊಂಡು ಹೋಗಿ ನಪ್ಪಂತೆ ಹಾಕೋದು, ಕೈ ಒಳಗೆ ಹೇಳ್ಕೊಂಡು ಹೋದ. ಸ್ವಾಮಿ ನಿಂತಿದ್ದಾನೆ, ಸ್ವಯಂ ವ್ಯಕ್ತ, 108 ದಿವ್ಯ ದೇಶ ಅಂತ ಹೇಳ್ತಾರಲ್ಲ. ಒಂದು ಉಂಡೆ ಕೊಟ್ಟ, ಸಿಹಿ ಪೊಂಗಲ್, ಈಗ ಏನ್ ಮಾಡೋದು, ತಿನ್ಬಿಡು ಅಂತ. ಸಾಧ್ಯ ಇಲ್ಲ, ತಿನ್ನು ಅಂದ. ಕೈ ತೊಳ್ಕೊಳ್ಳೋದಿಲ್ಲ ಅಂದ. ಆ ಗೋಡೆ ಹಿಂಗ್ ನಡ್ಬಿಡು. ಅದೆಲ್ಲ ನಮಗೆ ಸರಿ ಹೋಗಲ್ಲ. ಅದೆಲ್ಲ ಏನ್ ಮಾಡೋದು? ಕಿಂಬಾ ಶ್ರೀಶ ನಿಜಾರ್ಪಿತೋರ ವಿವಿಧ ಸ್ವಾದನ ಕಾಲ ಕಾಲಕ್ಕೆ ನೈವೇದ್ಯ ಮಾಡ್ತಾ ಇರ್ತಾರೆ. ಆ ಅನ್ನ, ಈ ಅನ್ನ, ತುಪ್ಪದನ್ನ, ಮೊಸರನ್ನ, ದದ್ದಿಯನ್ನ, ಕೃಸರನ್ನ, ಚಿತ್ರಾನ್ನ, ದೋಸೆ, ವಡೆ ಎಲ್ಲ ನೈವೇದ್ಯ ಮಾಡ್ತಾರಲ್ಲ. ತಿಂದು 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 ಹೊಟ್ಟೆ ತುಂಬಿ ನಿದ್ದೆ ಮಾಡ್ತಾ ಇದೆಯಪ್ಪ. ಕಿಂಬಾ ಶ್ರೀಶ ನಿಜಾರ್ಪಿತೋರ ವಿವಿಧ ಸ್ವಾದನ ಶೇತೆ ಅನಂತ ಶೇಷವ ಖುಷಿ. ಕೊನೆಯದು ಲಕ್ಷ್ಮೀದೇವಿ ಚೆನ್ನಾಗಿ ಕಾಲು ಒತ್ತಾ ಇದ್ದಾಳೆ ಅಂತ ಆನಂದವಾಗಿ ಮಲಗಿದೆಯಾ? ಶ್ರೀಸೇವಯ ಚಾಗ್ರಯ. ಅದೇ ಮಾಡ್ತಾನೆ ಪದ್ಮನಾಭ ಯಾಕೆ ಮಲಗಿದ್ದಾನೆ ಅಂದ್ರೆ, ನಾನು ಸ್ವತಂತ್ರ. ನಿದ್ದೆ ಮಾಡೋರು ಯಾರು? ನನಗೇನು ಕೆಲಸ ಆಗಿಲ್ಲಪ್ಪ, ನಾನು ಕೃತಕೃತ್ಯ, ನನಗಿನ್ನು ಮಾಡಬೇಕಾದ ಕೆಲಸ ಏನಿಲ್ಲ, ಎಲ್ಲ ಜವಾಬ್ದಾರಿ ಮುಗೀತು ಅಂದ್ಕೊಂಡವ್ರು ಏನ್ ಮಾಡ್ತಾರೆ? ಆರಾಮ ನಿದ್ದೆ ಮಾಡೋದು. ರುದ್ರದೇವರು ನಿದ್ದೆ ಮಾಡಿ ದೇವಸ್ಥಾನ ಎಲ್ಲೂ ಇಲ್ಲ. ಒಂದು ಕಡೆ ಇದೆ, ವಿಷ ಕುಡಿದು ಸುಸ್ತಾಗಿ ಮಲಗಿರೋದು. ನಮ್ಮ ಭಗವಂತ ಸುಸ್ತಾಗಿ ಮಲಗಿರೋದಲ್ಲ, ಆನಂದವಾಗಿ ನಿದ್ದೆ ಮಾಡುವಂತ ದೇವರು ಅಂದ್ರೆ ಯಾರು? ನಾರಾಯಣ ಒಬ್ಬನೇ ಅನ್ನೋದನ್ನ ತೋರಿಸಿಕೊಡುವ ದಿವ್ಯವಾದ ಕ್ಷೇತ್ರ ಸ್ಯಾನಂದೂರ ಕ್ಷೇತ್ರ. ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಫಸ್ಟ್ ಪ್ರವಚನವನ್ನ ಮಾಡಿದ ಕ್ಷೇತ್ರ. ತುಂಬಾ ಸುಂದರವಾದ ಕ್ಷೇತ್ರ. ಶ್ರೀವಲ್ಲಭಂ ಶ್ರೀಮದ್ ಅನಂತ ಸತ್ಪುರೇ ಅಂತ ಪಂಡಿತಾಚಾರ್ಯರು ಅನಂತಪುರದಲ್ಲಿರುವ ಪದ್ಮನಾಭ ದೇವರ ದರ್ಶನವನ್ನು ಮಾಡಿದರು ಶ್ರೀಮದ್ ಆಚಾರ್ಯರು ಅಂತ ಉಲ್ಲೇಖ ಕೊಡ್ತಾರೆ. ಎಲ್ಲ ಜ್ಞಾನಿಗಳು ದರ್ಶನ ಮಾಡಿದ ಪವಿತ್ರವಾದ ಕ್ಷೇತ್ರ. ಮೊದಲೇ ಹೇಳಿದಾಗೆ ಮಹಿಮೆ ಅಪಾರವಾಗಿದೆ. ನಮಗದನ್ನ ಈ ಅಧ್ಯಾಯವನ್ನು ಮುಗಿಸೋ ಅಷ್ಟೊತ್ತಿಗೆ ಸಾಧ್ಯ ಆಗೋದಿಲ್ಲ. ಇಂತಿಂತ ಊರು ಅಂತ ಹೇಳಬಹುದಷ್ಟೇ, ಮಹಿಮೆಗಳನ್ನ ಪೂರ್ಣ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಅವರು ಕೇರಳ ದೇಶದ ಯಾತ್ರೆ, ಅಲ್ಲಿಂದ ಕೇರಳ ದೇಶ ಆರಂಭ ಆಗುತ್ತೆ. ಆ ಕೇರಳ ದೇಶದಲ್ಲಿ ಬೇಕಾದಷ್ಟು ಕ್ಷೇತ್ರಗಳಿದೆ. ಪೂರ್ಣತ್ರಯೀಶ ಅನ್ನುವ ದೇವಾಲಯ ಇದೆ. ಮತ್ತೆ ಕೆಲವರು ಗುರುವಾಯೂರಿಗೆ ಹೋಗಬಾರ್ದ ಅನ್ನುವ ಜಿಜ್ಞಾಸೆ ಬೇಕಾದಷ್ಟಿದೆ. ಮಧ್ಯ ಕೇರಳ ಯಾತ್ರೆಯನ್ನು ಮಾಡಬಾರದು ಅಂತ ಶಾಸ್ತ್ರ. ಮಧ್ಯ ಕೇರಳ ಯಾತ್ರೆ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಕೇರಳ ಯಾತ್ರೆಯನ್ನ ಅವರು ಸ್ಟಾರ್ಟ್ ಮಾಡಿದ್ದೆಲ್ಲಿ ಅಂದ್ರೆ, ಪಯಸ್ವಿನಿ ಅಂತ ನದಿ ಬರುತ್ತೆ, ದುರ್ಗಾದೇವಿ ಅವತಾರ ಮಾಡುವ ಕ್ಷೇತ್ರ. ಆ ಪಯಸ್ವಿನಿ ದೇವಿಯ ದರ್ಶನ ಮಾಡಿಕೊಂಡು ವಾಪಸ್ಸು ಬಂದು ತಮಿಳುನಾಡಿನ ಮಾರ್ಗವಾಗಿ ಎಲ್ಲಿ ಹೋದ್ರವರು? ತಿರುವನಂತಪುರ ತೀರ್ಥ ಪ್ರಬಂಧವನ್ನು ಮುಗಿಸ್ಬಿಟ್ರು.
ಮಧ್ಯ ಕೇರಳ ಸಂಚಾರ, ಈ ಅಲಪ್ಪಿ ಮೊದಲಾದ ಪ್ರದೇಶಗಳಿದೆಲ್ಲ, ಅಲ್ಲಿಂದ ಇನ್ನು ಮುಂದಕ್ಕೆ ಸಂಚಾರ ಮಾಡಬಾರದು ಅಂತ ಶಾಸ್ತ್ರ. ಮಧ್ಯ ಕೇರಳದಲ್ಲಿ ದೈತ್ಯರ ಹಾವಳಿ ಜಾಸ್ತಿ ಇದೆ, ಸಾಧನೆ ಹಾಳಾಗೋಗುತ್ತೆ ಅಂತ ಶಾಸ್ತ್ರ ಇರೋದ್ರಿಂದ ಕೇರಳ ದೇಶದಲ್ಲಿ ಸಂಚಾರ ಮಾಡಿದ್ರು ಅಂದ್ರೆ ಘೃತಮಾಲಾ ನದಿ ಎಲ್ಲಿ ಹರಿಯುತ್ತೆ ಅಲ್ಲಿ ಸಂಚಾರ ಮಾಡಿದ್ರು ಅಂತ ಇಟ್ಕೊಳ್ಬಹುದು. ಪಯಸ್ವಿನಿ ನದಿ ಎಲ್ಲಿ ಹರಿಯುತ್ತೆ ಅಲ್ಲಿ ಸಂಚಾರ ಮಾಡಿದ್ರು ಅಂತ ಇಟ್ಕೊಳ್ಬಹುದು. ಅಲ್ಲಿಂದ ತ್ರಿಗರ್ತ ದೇಶಕ್ಕೆ ಬರ್ತಾರೆ. ತ್ರಿಗರ್ತ ದೇಶದಿಂದ ಗೋಕರ್ಣಾಖ್ಯಂ ಶಿವಕ್ಷೇತ್ರಂ ಸಾನ್ನಿಧ್ಯಂ ಯತ್ರ ಧೂರ್ಜಟೆ. ಗೋಕರ್ಣ ಅದವತ್ತೇ ಹೇಳ್ಬಿಟ್ಟೆ. ಗೋಕರ್ಣ ಕ್ಷೇತ್ರ ಮಹಾಬಲ ರೂಪದಿಂದ ಮಹರುದ್ರ ದೇವರು ವಿಶೇಷವಾಗಿ ಸನ್ನಿಹಿತರಾದಂತಹ ಕ್ಷೇತ್ರ. ಅಲ್ಲಿ ಬರ್ತಾರೆ. ಅಲ್ಲಿ ವೇದವ್ಯಾಸ ದೇವರು ಬಂದಿದ್ರು. ತೀರ್ಥಯಾತ್ರೆಯನ್ನು ಮಾಡ್ತಾ ವೇದವ್ಯಾಸ ದೇವರು ಬಂದಿದ್ದಾರೆ. ತತ್ರ ದ್ವೈಪಾಯನಂ ದೃಷ್ಟ್ವಾ, ದ್ವೈಪಾಯನ ನೋಡಿ ಶೂರ್ಪಾರಕ ಅನ್ನುವಂತಹ ಕ್ಷೇತ್ರ ನರಸಿಂಹದೇವರ ಕ್ಷೇತ್ರ. ಆ ಶೂರ್ಪಾರಕ ಅನ್ನುವ ಕ್ಷೇತ್ರಕ್ಕೆ ಬಲರಾಮದೇವರು ಬರ್ತಾರೆ. ಅಲ್ಲಿಂದ ತಪತಿ ಅನ್ನುವಂತಹ ನದಿ, ಸೂರ್ಯನ ಮಗಳು, ಅಲ್ಲಿ ಸ್ನಾನ ಮಾಡ್ತಾರೆ. ಅದಾದ ಮೇಲೆ ಪಯೋಷ್ಣಿ ಅನ್ನುವಂತಹ ನದಿ, ಅಲ್ಲಿ ಸ್ನಾನ ಮಾಡ್ತಾರೆ. ನಿರ್ವಿಂಧ್ಯ ಅನ್ನುವಂತಹ ನದಿ, ಅಲ್ಲಿ ಸ್ನಾನ ಮಾಡ್ತಾರೆ. ದಂಡಕಾರಣ್ಯದ ಒಳಗೆ ಪ್ರವೇಶ ಮಾಡ್ತಾರೆ. ದಂಡಕಾರಣ್ಯವನ್ನು ದಾಟಿ ನಾಸಿಕದ ಮಾರ್ಗವಾಗಿ ಮಹಾನುಭಾವರು ರೇವಾ ನದಿ, ಮಾಹಿಷ್ಮತಿ ನಗರ, ಆ ರೇವಾ ನದಿಯನ್ನೇ ನರ್ಮದಾ ಅಂತ ನಾವು ಕರಿತಾ ಇದ್ದೇವೆ. ನರ್ಮದಾ ಅನ್ನುವ ಹೆಸರನ್ನು ಹೇಳ್ತಾ ಇದ್ದ ಹಾಗೆ ನಮ್ಮ ಬಾಯಲ್ಲಿ ಒಳ್ಳೆ ಮಾತು ಬರಬೇಕಂತೆ. ಸಹ ನರ್ಮಗಿರಾಂ ದಾತ್ರಿ ಭಜೇತಾಂ ನರ್ಮದಾ ನದಿ ಸ್ವಾವಗಾಹನ ಮಾತ್ರೇಣ ಯಾ ಸ್ವರ್ಗವನಿತಾ ಜನೈಹಿ. ನರ್ಮದಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ದೇವತೆಗಳ ಜೊತೆಯಲ್ಲಿ ಮಾತಾಡುವಂತಹ ಅವಕಾಶ, ಸೌಭಾಗ್ಯ ಸಿಗುತ್ತೆ ಅಂತ ವಾದಿರಾಜನ ಪ್ರಾರ್ಥನೆ. ಹೇಳಬೇಕಾದ ವಿಷಯ ಬೇಕಾದಷ್ಟಿದೆ, ಹೆಸರನ್ನು ಮಾತ್ರ ಹೇಳ್ತೀನಿ ಅಷ್ಟೇ ನಾನು. ಆ ನರ್ಮದಾ ನದಿಯಲ್ಲಿ ಮಹಾನುಭಾವರು ಸ್ನಾನ ಮಾಡ್ತಾರೆ. ಆ ನರ್ಮದಾ ನದಿಯನ್ನ ಸ್ನಾನ ಮಾಡಿ ಅಲ್ಲಿಂದ ಬೇಕಾದಷ್ಟು ತೀರ್ಥ, ಅನುತೀರ್ಥ ಅಂತ ಒಂದು ಕ್ಷೇತ್ರ, ಅದು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಆ ಅನುತೀರ್ಥ ಸ್ನಾನ ಮಾಡಿ ಪ್ರಭಾಸ ಕ್ಷೇತ್ರಕ್ಕೆ ವಾಪಸ್ ಬಂದು. ಪ್ರಭಾಸ ಕ್ಷೇತ್ರ, ಪ್ರಭಾಸ ಎಲ್ಲಿದೆ? ಸೋಮನಾಥ ಅಂತ ಕರಿತೇವೆ ಇವತ್ತು ನಾವು. ಆ ಸೋಮನಾಥ ಕ್ಷೇತ್ರವೇ ದ್ವಾರಕಾ ತುಂಬಾ ದೂರ ಇದೆ. ದ್ವಾರಕಾ ಯಾತ್ರೆ ಮಾಡುವಾಗ ಪ್ರಭಾಸ ಬರುತ್ತೆ. ಸರಸ್ವತಿ ಮತ್ತು ಹಿರಣ್ಯ ಅನ್ನುವಂತಹ ಎರಡು ನದಿ ಪಶ್ಚಿಮ ಸಮುದ್ರಕ್ಕೆ ಸಂಗಮ ಆಗುವಂತಹ ಕ್ಷೇತ್ರ. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋಯತ್ರ ಅಪರಾಂಬುಧೆ. ಕೃಷ್ಣದೇವರು ಅವತಾರವನ್ನು ಸಮಾಪ್ತಿ ಮಾಡಿದ ಕ್ಷೇತ್ರ. ಇವತ್ತು ಅಶ್ವತ್ಥ ಸಮರ ಎಲ್ಲ ಅಲ್ಲೇ ಇದೆ. ಪಾಂಡವರು ವಿಶೇಷವಾಗಿ ಸನ್ನಿಹಿತರಾದ ಕ್ಷೇತ್ರ. ಪ್ರಭಾಸ ಕ್ಷೇತ್ರಕ್ಕೆ ಮಹಾನುಭಾವರಾದಂತಹ ಬಲರಾಮದೇವರು ಬಂದಿದ್ದಾರೆ. ಪ್ರಭಾಸ ಕ್ಷೇತ್ರದಲ್ಲಿ ನದಿ ಸ್ನಾನ ಇತ್ಯಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ವಿಶೇಷವಾದಂತಹ ದಕ್ಷಿಣೆ ದಾನಗಳನ್ನೆಲ್ಲ ಕೊಟ್ಟಾಗ ಪ್ರಭಾಸದಲ್ಲಿ ನ್ಯೂಸ್ ಬಂತವರಿಗೆ, ಕೌರವರಿಗೆ ಪಾಂಡವರಿಗೆ ಯುದ್ಧ ಆಗಿದೆ, ಕೌರವರೆಲ್ಲ ಸತ್ತೋಗಿದ್ದಾರೆ, ಇನ್ನೇನು ದುರ್ಯೋಧನನ ತೊಡೆ ಮುರಿಬೇಕು ಅನ್ನುವಂತಹ ಸಂಗಮ ಆಗ್ತಾ ಇದೆ ಅನ್ನೋ ನ್ಯೂಸ್ ಅನ್ನು ಕೇಳಿ ಬಲರಾಮದೇವರು ಅಲ್ಲಿಂದ ನೇರವಾಗಿ ಓಡಿ ಬಂದರು ಕುರುಕ್ಷೇತ್ರಕ್ಕೆ. ಪ್ರಭಾಸದಿಂದ ಅಲ್ಲಿ ದುರ್ಯೋಧನನ ವಧ, ಅದಾದ ಮೇಲೆ ಕೃಷ್ಣದೇವರ ಜೊತೆಯಲ್ಲಿ ಉಗ್ರಸೇನಾದಿಗಳ ಸೇವೆಯನ್ನು ಸ್ವೀಕಾರ ಮಾಡಿಕೊಳ್ತಾ ದ್ವಾರಾವತಿಯಲ್ಲಿ ವಿಶೇಷವಾಗಿ ವಿರಾಜಮಾನರಾಗಿದ್ದಾರೆ ಬಲರಾಮದೇವರು. ಎಷ್ಟು ಕ್ಷೇತ್ರಗಳಾಯಿತು, ಎಷ್ಟು ತೀರ್ಥಗಳಾಯಿತು. ಆದ್ದರಿಂದ ಈ ರೀತಿಯಾಗಿ ಭಾಗವತೋಕ್ತವಾದ ವಿಷಯವನ್ನು ಯಾರು ಹೇಳಿದ್ದಿಲ್ಲ. ಆದ್ದರಿಂದ ಹೇಳುವಂತಹ ಒಂದು ಪ್ರಯತ್ನ, ನಾನು ಮೊದಲನೇ ದಿನ ಹೇಳಿದ ಹಾಗೆ ಇನ್ನು ಮುಂದೆ ಭಾಗವತ ಪ್ರವಚನ ಮಾಡತಕ್ಕ ವಿದ್ವಾಂಸರು ಪಂಡಿತರೆಲ್ಲ ಈ ಮುಖದಲ್ಲಿ ಭಾಗವತವನ್ನು ನೋಡುವಂತ ಆದ್ರೆ ಜನಗಳಿಗೆ ಹೊಸ ವಿಷಯವನ್ನು ಹೇಳಿದಾಗ, ಸಾಮಾನ್ಯವಾಗಿ ಭಾಗವತ ಅಂದ್ರೆ ಕಥೆ ಯಾರಿಗೂ ಗೊತ್ತಿಲ್ಲ. ಈ ರೀತಿಯಾದ ಇನ್ನೊಂದಿದೆ, ವಿದುರ ಮಾಡಿದ ತೀರ್ಥಯಾತ್ರೆ ಅಂತ ಇನ್ನೊಂದಿದೆ, ಕೃಷ್ಣ ಮಾಡಿದ ತೀರ್ಥಯಾತ್ರೆ ಅಂತಿದೆ. ಒಂದೊಂದರಲ್ಲಿ ಹೊಸ ಹೊಸ ಕ್ಷೇತ್ರಗಳ ಬಗ್ಗೆ ಆ ರೀತಿಯಲ್ಲಿ ಭಾಗವತ ಪ್ರವಚನಗಳಾದಾಗ ಕೇಳುವ ಆಸಕ್ತಿ ಮತ್ತೂ ಅಧಿಕವಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅದು ಮಾಡೋದು ಬಿಡೋದೆಲ್ಲ ಅವರವ್ರ ಇಷ್ಟ. ಒಟ್ಟಿನಲ್ಲಿ ಬಲರಾಮ ದೇವರ ಈ ರೀತಿಯಾದ ಅದ್ಭುತವಾದ ತೀರ್ಥಯಾತ್ರೆಗಳನ್ನ ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಆ ಎಲ್ಲ ವ್ಯಕ್ತಿಗಳಿಗೆ ಭಗವಂತನ ಅನುಗ್ರಹ ವಿಶೇಷವಾಗಿ ಆಗುತ್ತೆ ಅಂತ ನಿರೂಪಣೆ ಮಾಡ್ತಾರೆ. ಈದೃಕ್ ವಿಧಾನಿ ಅಸಂಖ್ಯಾನಿ ಬಲಸ್ಯ ಬಲಶಾಲಿನಃ ಅನಂತಸ್ಯ ಅಪ್ರಮೇಯಸ್ಯ ಕರ್ಮಾಣ್ಯದ್ಭುತ ಕರ್ಮಣಃ ಶೃಣ್ವನ್ ಗೃಣಂಶ್ಚ ತದ್ಭಕ್ತ್ಯ ವಿಷ್ಣೋಸ್ಸ ದಯಿತೋ ಭವೇತ್. ಬಲರಾಮದೇವರ ತೀರ್ಥಯಾತ್ರೆಯ ಶ್ರವಣ ಮಾತ್ರದಿಂದ ಭಗವಂತನ ಪ್ರೀತಿಗೆ ನಾವೆಲ್ಲ ಪಾತ್ರರಾಗ್ತೇವೆ ಅಂತ ಹೇಳ್ತಾ ಶುಕ ಮಹಾಮುನಿಗಳು
ದಶಮಸ್ಕಂದ ಭಾಗವತದಲ್ಲಿ 99ನೇ ಅಧ್ಯಾಯದಲ್ಲಿ ಬಲರಾಮದೇವರ ತೀರ್ಥಯಾತ್ರಾ ಪ್ರಸಂಗವನ್ನ ಪರೀಕ್ಷಿತ ಮಹಾರಾಜನಿಗೆ ಹೇಳಿ ನಮಗೂ ತೀರ್ಥಯಾತ್ರೆ ಮಾಡಬೇಕು ಅನ್ನೋ ಆಸೆ ಕೊಡಿಸ್ತಾರೆ. ಧನುರ್ಮಾಸದಲ್ಲಿ ಕೂತಲ್ಲೇ ನಮ್ಮೆಲ್ಲರಿಗೂ ಎಲ್ಲ ಕ್ಷೇತ್ರಗಳ ತೀರ್ಥಯಾತ್ರೆ, ಅದು ಬಲರಾಮದೇವರ ಜೊತೆಯಲ್ಲಿ ತೀರ್ಥಯಾತ್ರೆ ಮಾಡುವುದು ಅನ್ನೋದು ಬಹಳ ದುರ್ಲಭ. ಅದನ್ನ ಮಾಡಿಸುವಂತಹ ಭಾಗ್ಯವನ್ನ ಕೊಟ್ಟ ಎಲ್ಲ ಜ್ಞಾನಿಗಳಿಗೆ, ಗುರುಗಳಿಗೆ, ವೇದವ್ಯಾಸ ದೇವರಿಗೆ, ಪರೀಕ್ಷಿತ ಮಹಾರಾಜನಿಗೆ, ಶುಕಾಚಾರ್ಯರಿಗೆ, ಅಂತರ್ಯಾಮಿಗಳಾದಂತಹ ಪ್ರಾಣಸ್ಥ ಭಗವಂತನಿಗೆ ಪರಮ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡುತ್ತಾ ನಮಸ್ಕಾರಗಳನ್ನು ಮಾಡಿ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇನೆ. ಇಲ್ಲಿ ಭಾಗವತ ತೀರ್ಥಯಾತ್ರಾ ಪ್ರಸಂಗ ಸಮಾಪ್ತಿ ಆಯಿತು. ತೀರ್ಥ ಪ್ರಬಂಧ, ಭಾಗವತ ತೀರ್ಥ ಪ್ರಬಂಧ ಪ್ರವಚನ ಇವತ್ತು ಮುಗಿಯುತ್ತೆ. ಇನ್ನು ನಾಳೆ ಬೆಳಗ್ಗೆ ಮತ್ತು ನಾಳೆ ಸಾಯಂಕಾಲ ಭಾಗವತದ ಕಥಾ ಭಾಗಗಳನ್ನು ಹೇಳಿ ಯಥಾಮತಿಯಾಗಿ ಭಗವಂತನಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾರೆ. ಶ್ರೀಕೃಷ್ಣ. ನಾಳೆ ಎಷ್ಟು ಗಂಟೆಗೆ